ಸ್ಟಾರ್ಟ್ ಆಯಿತು ನೋಡೋದು. ಎಲ್ಲರಿಗೂ ನಮಸ್ಕಾರ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯವನ್ನು ಇವತ್ತು ನೆನಪು ಮಾಡಿಕೊಳ್ಳೋಣ. ಭವಿಷ್ಯದ ನಿರ್ಮಾಣಕ್ಕೆ ವರ್ತಮಾನದಲ್ಲಿ ಸಾಗಬೇಕಾದರೆ ಭೂತದ ಬೆಳಕು ಬೇಕಾಗತ್ತೆ. ಹಿಂದೂಸ್ತಾನದ ಇತಿಹಾಸ ಅಂತ ಹೇಳಿದಾಗ ಅನೇಕ ಸಂಗತಿಗಳನ್ನು ನಾವು ಅದರಲ್ಲಿ ನೋಡ್ತೀವಿ. ಮೊದಲನೇದಾಗಿ ಇತಿಹಾಸ ಅನ್ನೋದ್ರ ಬಗ್ಗೆ ಹಿಂದೂ ಪರಂಪರೆಯ ಪರಿಕಲ್ಪನೆ ಏನಿದೆ, ಇದು ಮೊದಲನೇದು. ಎರಡನೇದು, ಹಿಂದೂಸ್ತಾನದ ಐತಿಹಾಸಿಕತೆ ಯಾವಾಗಿಂದ ಪ್ರಾರಂಭ ಆಗತ್ತೆ. ಮೂರನೇದು, ಹಿಂದೂ ಜ್ಞಾನ ಪರಂಪರೆಯಲ್ಲಿರುವಂಥ ಸಂಗತಿಗಳೇನೇನು. ನಾಲ್ಕನೇದು, ಈ ಜ್ಞಾನದ ಆಧಾರದಲ್ಲಿ ನಮ್ಮ ಪೂರ್ವಜರು ಗೈದಂಥ ಸಾಧನೆಗಳೇನು. ಐದನೇದು, ನಮ್ಮ ಒಂದು ಶ್ರೇಷ್ಠ ಜೀವನ ವಿಧಾನವನ್ನು ಜಗತ್ತಿಗೆಲ್ಲ ಪಸರಿಸಿದಂಥ ಸಂಗತಿ ವಿಶ್ವವ್ಯಾಪಿ ಭಾರತೀಯ ಸಂಸ್ಕೃತಿ. ಆರನೇದು, ಇತಿಹಾಸದಲ್ಲಿ ಏಳುಗಳಿದ್ದ ಹಾಗೆ ಬೀಳುಗಳು ಇದ್ದಾವೆ. ಆ ರೀತಿ ನಮ್ಮ ಸೋಲಿಗೆ ಅವನತಿಗೆ ಕಾರಣಗಳೇನು. ಇನ್ನು ಕೊನೆಯದಾಗಿ ನಮ್ಮ ಹೀಗೆ ಈ ಎಲ್ಲ ಮುಖಗಳಲ್ಲಿ ನಾವು ನಮ್ಮ ದೇಶದ ಇತಿಹಾಸವನ್ನು ಗಮನಿಸ್ತಾ ಇದ್ದೀವಿ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಏನಿದೆ, ಅದು ಕೇವಲ ಇಂಗ್ಲಿಷರ ವಿರುದ್ಧದ ಹೋರಾಟ ಅಲ್ಲ. ಬಹಳ ದೀರ್ಘವಾಗಿ ನಮ್ಮ ಹೋರಾಟ ನಡೆದಿದೆ. ಅದರಲ್ಲಿ ನಾವು ಯಶಸ್ಸನ್ನು ಗಳಿಸ್ತಾ ಬಂದಿದ್ದೀವಿ. ಎಲ್ಲದರಲ್ಲೂ ಗೆದ್ದೇ ಇದ್ದೀವಿ ಅಂತಿಲ್ಲ, ಸೋತಿದ್ದೀವಿ, ಕಳ್ಕೊಂಡಿದ್ದೀವಿ. ಆದರೂ ಮತ್ತೆ ನಿಂತು ಹೋರಾಟ ಮಾಡಿದ್ದೀವಿ. ಅಂತಿಮವಾಗಿ ನಮ್ಮ ಸ್ವಾತಂತ್ರ್ಯ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದೀವಿ. ಇದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ವಿಶೇಷತೆ. ಇಡೀ ಜಗತ್ತಿನಲ್ಲೇ ಇನ್ಯಾರಲ್ಲೂ ಕೂಡ ಈ ಲಕ್ಷಣವನ್ನು ನಾವು ಕಾಣೋದಿಲ್ಲ. ಇಲ್ಲೇ ನೆನ್ನೆ ಹುಬ್ಬಳ್ಳಿಯಿಂದ ಶಿರ್ಸಿಗೆ ಹೋಗುವಾಗ ಮುಂಡಗೋಡದಲ್ಲಿ ಟಿಬೆಟಿಯನ್ ಕಾಲನಿ ಇದೆ. ಹೆಸರೇ ಹೇಳೋ ಹಾಗೆ ಅವರೆಲ್ಲರೂ ಕೂಡ ಟಿಬೆಟ್ನಿಂದ ಬಂದಿದ್ದಾರೆ. ಅಂದರೆ ಅವರು ತಮ್ಮ ದೇಶವನ್ನು ಕಳ್ಕೊಂಡಿದ್ದಾರೆ. 1950ನೇ ಇಸ್ವಿಯಿಂದ ಅವರು ವಿಸ್ಥಾಪಿತರಾಗಿದ್ದಾರೆ. ಹೀಗೆ ಟಿಬೆಟಿಯನ್ರು ತಮ್ಮ ಸ್ವಾತಂತ್ರ್ಯ ಕಳ್ಕೊಂಡಿದ್ದಾರೆ. ಎರಡನೇದು, ನ್ಯಾನೋ ಕಾರ್ ನಾವೆಲ್ಲ ಕೇಳಿದ್ದೀವಿ. ಟಾಟಾ ಕಂಪನಿ, ಜೆಮ್ಶೆಡ್ಜಿ ಟಾಟಾ ಅವರು ಪ್ರಾರಂಭ ಮಾಡಿದ್ರು. ಅಂದರೆ ಪಾರ್ಸಿ ಅನ್ನುವಂಥ ಜನಾಂಗ ಇವತ್ತು ಜೀವಂತವಾಗಿರೋದು ನಮ್ಮ ದೇಶದಲ್ಲಿ ಮಾತ್ರ. ಆದರೆ ಒಂದು ಕಾಲದಲ್ಲಿ ಅವ್ರದ್ದೇ ಒಂದು ದೇಶ ಇತ್ತು, ಪರ್ಷಿಯಾ. ಅಂದರೆ ಅವರು ಕೂಡ ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ. ಯಹೂದ್ಯರು ಕೂಡ ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಕ್ರಿಸ್ತಶಕ 20ನೇ ಶತಮಾನದವರೆಗೆ ತಮ್ಮ ದೇಶವನ್ನು ಕಳ್ಕೊಂಡು ಜಗತ್ತಿನಲ್ಲಿ ಎಲ್ಲ ಕಡೆ ಹರಿದು ಹಂಚೋಗಿದ್ದರು. ಹೀಗೆ ಜಗತ್ತಿನ ಅನೇಕ ಜನಾಂಗಗಳು ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ. ಆದರೆ ಹಿಂದೂಗಳಾದ ನಾವು ಸ್ವತಂತ್ರ ಇದ್ದೇವೆ. ಇದು ಸ್ವಾತಂತ್ರ್ಯ ಸಂಬಂಧಪಟ್ಟಂಥ ವಿಷಯ. ಆದರೆ ಎರಡನೇದು ಸಂಸ್ಕೃತಿಗೆ ಸಂಬಂಧಪಟ್ಟಿದೆ. ಇತಿಹಾಸದಲ್ಲಿ ನಾವು ಪ್ರಾಚೀನ ನಾಗರಿಕತೆಗಳು ಅಂತ ಓದ್ತೀವಿ.
ಯುಫ್ರಟಿಸ್ ಟೈಗ್ರೀಸ್ ನದಿ ದಡದಲ್ಲಿ ಬ್ಯಾಬಿಲೋನಿಯಾ, ಮೆಸೊಪೊಟೇಮಿಯಾ, ಉತ್ತರ ಆಫ್ರಿಕಾದಲ್ಲಿ ಈಜಿಪ್ಟ್, ಹಾಗೆಯೇ ಯುರೋಪಿನ ಪಶ್ಚಿಮ ಭಾಗದಲ್ಲಿ ರೋಮ್, ಗ್ರೀಸ್, ಹೀಗೆಲ್ಲ ನಾವು ಪ್ರಾಚೀನ ನಾಗರಿಕತೆಗಳನ್ನು ಓದ್ತೀವಿ. ಅದೇ ಸಾಲಿನಲ್ಲೇ ಸಿಂಧೂ ಬಯಲಿನ ನಾಗರಿಕತೆ ಅಂತಲೂ ಓದ್ತೀವಿ. ಆದರೆ ಇವತ್ತು ಆ ಪ್ರಾಚೀನ ನಾಗರಿಕತೆಗಳ ಪೈಕಿ 5 ನಾಗರಿಕತೆಗಳು ಇಲ್ಲವೇ ಇಲ್ಲ. ಆದರೆ ಸಿಂಧೂ ಬಯಲಿನ ನಾಗರಿಕತೆ ಅಂತ ಯಾವುದು ಹೇಳ್ತೀವಿ, ಅದೇನೇ ಆರ್ಯ ನಾಗರಿಕತೆ, ಅದೇನೇ ದ್ರಾವಿಡ ನಾಗರಿಕತೆಯೂ ಹೌದು, ಅದೇನೇ ಇವತ್ತಿನ ಹಿಂದೂ ನಾಗರಿಕತೆ. ಇವೆಲ್ಲವೂ ಬೇರೆ ಬೇರೆ ಅನ್ನೋಂಥ ಇಂಗ್ಲೀಷ್ನವ್ರ ವಾದಗಳು ಎಷ್ಟು ಪೊಳ್ಳು ಅನ್ನೋದನ್ನು ಇವತ್ತೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಅವಿಚ್ಛಿನ್ನವಾದಂಥ ಹಿಂದೂ ಪರಂಪರೆ ಅದು ಸಾವಿರಾರು ವರ್ಷಗಳಿಂದ ಸಾಕೊಂಡು ಬಂದಿದೆ. ಸಾವಿರಾರು ವರ್ಷಗಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದಂಥ ಗೋಪೂಜೆ ಇವತ್ತಿಗೂ ಇದೆ. ಅವತ್ತಿನ ರಾಮ, ಕೃಷ್ಣ, ವೇದ, ಉಪನಿಷತ್ತುಗಳು ಇವತ್ತಿಗೂ ಕೂಡ ತಮ್ಮ ಬೆಳಕನ್ನು ಚೆಲ್ತಾ ಇದ್ದಾವೆ. ಹೀಗೆ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡ್ವಿ. ಜಗತ್ತಿನ ಅನೇಕ ಜನ ತಮ್ಮ ಸ್ವಾತಂತ್ರ್ಯ ಕಳ್ಕೊಂಡ್ರು, ಇನ್ನು ಕೆಲವು ಜನ ತಮ್ಮ ಸಂಸ್ಕೃತಿ ಕಳ್ಕೊಂಡ್ರು. ಕೆಲವರು ನಾಮಾವಶೇಷ ಆದರು, ಇನ್ನು ಕೆಲವರು ನಿರ್ನಾಮ ಆದರು. ಆದರೆ ನಾವು ಹಿಂದೂಗಳು ಸ್ವಾತಂತ್ರ್ಯ, ಸಂಸ್ಕೃತಿ ಎರಡನ್ನೂ ಉಳಿಸ್ಕೊಂಡಿದ್ವಿ. ಹೆಮ್ಮೆಯಿಂದ ನೆನಪು ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ ಇದು. ಏಕೆಂದರೆ ಮುಂದಿನ ಜೀವನಕ್ಕೆ ಈ ಒಂದು ವಿಶ್ವಾಸ ನಮಗೆ ಬೇಕಾಗತ್ತೆ. ಹಾಗಾದರೆ ಜಗತ್ತಿನ ಬೇರೆ ಬೇರೆ ಜನ ಸ್ವಾತಂತ್ರ್ಯ ಸಂಸ್ಕೃತಿಗಳನ್ನು ಯಾಕೆ ಕಳ್ಕೊಂಡ್ರು? ಪರಕೀಯರ ಆಕ್ರಮಣ. ಅದರಲ್ಲೂ ಆಕ್ರಮಣಗಳು 2 ರೀತಿ ನಡೆದವು. ಕೆಲವು ಆಕ್ರಮಣಗಳು ರಾಜಕೀಯ, ಭೌಗೋಳಿಕ ಮತ್ತು ಆರ್ಥಿಕ ಉದ್ದೇಶಗಳಿಂದ ಆಗುವಂಥ ಆಕ್ರಮಣಗಳು. ನಮ್ಮ ದೇಶದಲ್ಲೂ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಈ 3 ಉದ್ದೇಶ ಇಟ್ಟುಕೊಂಡು ಆಕ್ರಮಣಗಳನ್ನು ಮಾಡ್ತಾ ಇದ್ರು. ಇವತ್ತಿಗೂ ಜಗತ್ತಿನಲ್ಲಿ ಒಂದು ದೇಶ ಇನ್ನೊಂದು ದೇಶದ ಭಾಗಗಳನ್ನು ತನ್ನ ಕೈಗೆ ತಗೊಳ್ಳೋ ಪ್ರಯತ್ನ ನಡೆಸ್ತಾನೇ ಇರುತ್ತೆ. ಹಾಂಗ್ಕಾಂಗ್, ತೈವಾನ್, ಇದ್ರ ಬಗ್ಗೆ ಇವತ್ತು ಚೀನಾ ಅದರ ನಡವಳಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಅರ್ಥದಲ್ಲಿ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡಿದ್ದೀವಿ. ಮನುಷ್ಯನ ಆಸೆ ಆಕಾಂಕ್ಷೆಗಳ ಒಂದು ಇತಿಮಿತಿನಲ್ಲಿ ಹಣಕ್ಕಾಗಿ, ಭೂಮಿಗಾಗಿ, ರಾಜಕೀಯ ಅಧಿಕಾರಕ್ಕಾಗಿ ಶಕ್ತಿ ಪ್ರದರ್ಶನ ಮಾಡೋದು ಜಗತ್ತಿನಲ್ಲಿ ಉದ್ದಕ್ಕೂ ನಡ್ಕೊಂಡು ಬರ್ತಾ ಇದೆ. ಇದಲ್ಲದೆ ಇನ್ನೊಂದು ರೀತಿಯ ಆಕ್ರಮಣವೂ ಆಯಿತು. ಅದು ರಿಲಿಜನ್ಗಳ ಆಕ್ರಮಣ. ಅಲ್ಲಿ ಅವರು ಗೆದ್ದಾಗ ತಮ್ಮ ರಿಲಿಜನನ್ನು ಅಲ್ಲಿ ಹರಡೋದಕ್ಕೆ ಪ್ರಯತ್ನ ಮಾಡಿದ್ರು. ಇದರದ್ದು ದೂರಗಾಮಿ ಪರಿಣಾಮವಾಗಿ ಅಲ್ಲಿಯ ಮೂಲ ನಾಗರಿಕತೆ ಅಥವಾ ಮೂಲ ಸಂಸ್ಕೃತಿ ಹೊರಟೋಯ್ತು. ಹೀಗೆ ಜಗತ್ತಿನ ಅನೇಕ ದೇಶಗಳು ಸ್ವಾತಂತ್ರ್ಯ ಸಂಸ್ಕೃತಿಯನ್ನು ಕಳ್ಕೊಳ್ಳೋದಕ್ಕೆ ಈ ರೀತಿಯ ಆಕ್ರಮಣಗಳು ಕಾರಣ. ಹಾಗಾದರೆ ಹಿಂದೂಸ್ತಾನ ಸ್ವಾತಂತ್ರ್ಯ ಸಂಸ್ಕೃತಿಗಳನ್ನು ಉಳಿಸ್ಕೊಂಡಿದೆ ಅನ್ನೋದಾದರೆ ಆಕ್ರಮಣಗಳು ಹಿಂದೂಸ್ತಾನದ ಮೇಲೆ ಆಗಲಿಲ್ವೇ? ಎಲ್ಲರಿಗೂ ಉತ್ತರ ಚೆನ್ನಾಗೇ ಗೊತ್ತಿದೆ. ಹಿಂದೂಸ್ತಾನದ ಮೇಲೆ ಆಕ್ರಮಣಗಳಾಗಿದೆ ಅಷ್ಟೇ ಅಲ್ಲ, ಬೇಕಾದಷ್ಟಾಗಿದೆ, ಬೇರೆಯವರಿಗಿಂತ ಹೆಚ್ಚಾಗಿದೆ. ಆದರೂ ನಾವು ಉಳ್ಕೊಂಡ್ವಿ ಅನ್ನೋದು ಇಡೀ ಜಗತ್ತಿನಲ್ಲಿ ನಮ್ಮದೇ ಆದಂಥ ಒಂದು ವಿಶೇಷತೆ. ಇಡೀ ಜಗತ್ತಿನಲ್ಲೇ ಸ್ವಾತಂತ್ರ್ಯಕ್ಕಾಗಿ ಅತಿ ದೀರ್ಘಕಾಲ ಹೋರಾಟ ಮಾಡಿದಂಥ ಸಮಾಜ ನಮ್ಮದು. ಹಾಗೇನೇ ಇಡೀ ಜಗತ್ತಿನಲ್ಲೇ ಸ್ವಾತಂತ್ರ್ಯಕ್ಕಾಗಿ ಅತಿ ಹೆಚ್ಚು ಹೋರಾಟ ಮಾಡಿದಂಥ ಸಮಾಜ ನಮ್ಮದು. ಹೇಗೆ ಹಿಂದೂಸ್ತಾನದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಬಹಳ ದೀರ್ಘ ಮತ್ತು ಅಪಾರವಾದಂಥ ಹೋರಾಟವು ಇದರಲ್ಲಿ ನಡೆದಿದೆ. ಕಾಲದ ಅವಧಿ ದೀರ್ಘ, ಹೋರಾಟದ ಪ್ರಮಾಣ ಅಪಾರ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಬಹಳ ದೀರ್ಘ ಅಂತ ಹೇಳಿದಾಗ 2500 ವರ್ಷಗಳ ಒಂದು ಕಥೆ ನಮ್ಮ ಕಣ್ಮುಂದೆ ಬರುತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಶಕ 20ನೇ ಶತಮಾನದವರೆಗೆ ಒಂದು ಹಂತದವರೆಗೆ ನಾವು ಹೋರಾಟ ಮಾಡಿ
ಸ್ವತಂತ್ರರಾದ್ವಿ. ನಂತರದಲ್ಲೂ ಕೂಡ ನಾನಾ ರೀತಿಗಳಲ್ಲಿ ನಮ್ಮ ಸಂಘರ್ಷ ಮುಂದುವರೆದೇ ಇದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಾವು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ವಿರುದ್ಧ ಸಂಘರ್ಷ ಮಾಡೋದಕ್ಕೆ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ನಾವು ಮಾಡಿದಂಥ ಸಂಘರ್ಷಗಳೇ ನಮಗೆ ಪ್ರೇರಣೆ, ಮಾರ್ಗದರ್ಶಕ. ಈಗ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತ ಶಕ 20ನೇ ಶತಮಾನದವರೆಗೆ 2500 ವರ್ಷ ನಮ್ಮ ದೀರ್ಘ ಹೋರಾಟ ನಡೆದಿತ್ತು. ಈ ಒಂದು ದೀರ್ಘವಾದಂಥ ಕಥೆ ಏನಿದೆ, ಇದು ಎಷ್ಟು ಅಧ್ಯಯನ ಮಾಡಿದ್ರೂ ಕೂಡ ತಿಳ್ಕೊಳ್ಳೋದು ಇನ್ನೂ ಬೇಕಾದಷ್ಟಿರುತ್ತೆ. ಅದರ ಬಗ್ಗೆ ವಿದ್ವಾಂಸರುಗಳು ಸಾಕಷ್ಟು ಸಂಶೋಧನೆಗಳನ್ನೆಲ್ಲ ಮಾಡಿ ನಮ್ಮಂಥ ಸಾಮಾನ್ಯರಿಗೆ ಅವರು ಸಹಾಯವನ್ನು ಮಾಡಿದ್ದಾರೆ. ಆ ರೀತಿಯ ಅನೇಕ ವಿದ್ವಾಂಸರ ಪ್ರಯತ್ನಗಳು, ಶಾಲಾ ಕಾಲೇಜುಗಳ ಬೋಧನೆಗಳು, ನಮ್ಮ ಸಂಘದ ಹಿರಿಯರು ನಮಗೆ ತಿಳಿಸ್ತಾ ಇರುವಂಥ ವಿಷಯಗಳು, ಅದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು ಕಥೆಯನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ, ಕಾಲದ ಆಧಾರದಲ್ಲಿ 3 ಭಾಗವನ್ನು ನಾವು ಮಾಡಬೇಕಾಗತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತ ಶಕ 7ನೇ ಶತಮಾನದವರೆಗೆ ಒಂದು ಭಾಗ, ಕ್ರಿಸ್ತ ಶಕ 7ನೇ ಶತಮಾನದಿಂದ ಕ್ರಿಸ್ತ ಶಕ 18ನೇ ಶತಮಾನದವರೆಗೆ ಇನ್ನೊಂದು ಭಾಗ, 18ರಿಂದ 20ನೇ ಶತಮಾನದವರೆಗೆ 3ನೇ ಭಾಗ. ಮೊದಲನೇ ಭಾಗದಲ್ಲಿ 1300 ವರ್ಷ, ಎರಡನೇ ಭಾಗದಲ್ಲಿ 1100 ವರ್ಷ, ಆಮೇಲೆ 200 ವರ್ಷ. ಮೊದಲನೇ ಭಾಗದ 1300 ವರ್ಷದಲ್ಲಿ ನಾವು 7 ಗುಂಪುಗಳ ಆಕ್ರಮಣವನ್ನು ನೋಡ್ತೀವಿ. ಮೊದಲು ನಮ್ಮ ದೇಶದ ಮೇಲೆ ದಾಳಿ ಇಟ್ಟಂಥವರು ಈಜಿಪ್ಷಿಯನ್, ಅದಾದಮೇಲೆ ಪರ್ಷಿಯನ್ರಾದ್ಮೇಲೆ ಗ್ರೀಕರ ದಾಳಿ ಆಯಿತು. ಆಮೇಲೆ ಶಕರು, ಕುಶಾನರು, ಪಾರ್ಥಿಯನ್ನರು ಮತ್ತು ಕೊನೆಗೆ ಹೂಣರು. ಹೀಗೆ 7 ಗುಂಪುಗಳು. ಪ್ರಾರಂಭದಲ್ಲಿ ಗ್ರೀಕರಿಂದ ನಮ್ಮ ಆಕ್ರಮಣದ ಕಥೆ ಪ್ರಾರಂಭ ಆಗ್ತಾ ಇತ್ತು, ನಾವು ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ. ನಂತರದ ದಿನಗಳಲ್ಲಿ ಪರ್ಷಿಯನ್ರದ್ದು ಈಗ ಸೇರ್ಪಡೆ ಆಗಿದೆ. ಗ್ರೀಕರಿಗಿಂತ ಮುಂಚೆ ಬಂದವರು ಪರ್ಷಿಯನ್ರು. ಆದರೆ ಪಠ್ಯಪುಸ್ತಕಗಳಲ್ಲಿ ಇನ್ನೂ ಆಗಲಿಲ್ಲ. ಆದರೆ ಹೊರಗಡೆ ವಿದ್ವಾಂಸರು ಬರೆದಿರುವಂಥ ಗ್ರಂಥಗಳಲ್ಲಿ ಈಜಿಪ್ಷಿಯನ್ರು ಪರ್ಷಿಯನ್ರಿಗಿಂತ ಮುಂಚೆ ಬಂದರು ಅನ್ನುವಂಥ ವಿಷಯ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಇನ್ನು 2ನೇ ಹಂತದಲ್ಲಿ ಪೂರ್ತಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದವರು ಮುಸಲ್ಮಾನರು. ಆ ಎಲ್ಲ ಗುಂಪುಗಳು ಕೂಡ ಇಸ್ಲಾಮಿಗೆ ಸೇರಿದಂಥ ಗುಂಪುಗಳೇ. ಮತ್ತು ಎಲ್ಲ ಇತಿಹಾಸಕಾರರು, ವಿದ್ವಾಂಸರು ಕೂಡ ಅದನ್ನು ಮುಸ್ಲಿಂ ಆಕ್ರಮಣ ಅಂತಲೇ ಅದನ್ನು ಗುರುತಿಸಿದ್ದಾರೆ. ಆದರೆ ಅವರು ಕೂಡ ಬಂದಿದ್ದು ನಮ್ಮ ದೇಶದಲ್ಲಿ 7 ಗುಂಪುಗಳನ್ನೇ ನಾವು ನೋಡ್ತೀವಿ. ಮೊದಲು ಬಂದಂಥವರು ಅರಬ್ಬರು, ಆಮೇಲೆ ಬಂದಂಥವರು ಅಫ್ಘನ್ನರು. ಬಂದರು ಒಂದು ವಿಷಯ ನಾವು ಗಮನಿಸಬೇಕು. ಅಫ್ಘನ್ ಅಂತ ನಾವೇನು ಹೇಳ್ತೀವಿ, ಅದು ಕೇವಲ 200 ವರ್ಷಗಳ ಮುಂಚೆ. ಅಫ್ಘನ್ನರ ಮೊದಲನೇ ದಾಳಿ ನಮ್ಮ ದೇಶದ ಮೇಲೆ 10ನೇ ಶತಮಾನದಲ್ಲಿ ಆದರೂ ಕೂಡ ಅದಕ್ಕೆ 2 ಶತಮಾನಗಳ ಮುಂಚೆ ಅದು ಗಾಂಧಾರ ಅಂತ ಅನ್ನಿಸ್ಕೊಂಡಿತ್ತು. ಅದು ನಮ್ಮ ದೇಶದ್ದೇ ಭಾಗ ಆಗಿತ್ತು. 220 ವರ್ಷಗಳ ಕಾಲ ಅದು ಅರಬ್ ಆಕ್ರಮಣದ ವಿರುದ್ಧ ಹೋರಾಟವನ್ನು ಮಾಡಿತು. ಆದರೆ 870ನೇ ಇಸ್ವಿನಲ್ಲಿ ಯಾಕೂಬನ ಮೋಸಕ್ಕೆ ಬಲಿಯಾದಂಥ ಕಾಬೂಲ್ ಮತ್ತು ಜಾಬೂಲಿನ ರಾಜರುಗಳು ಅವರು ಸತ್ತಿದ್ದರಿಂದ ಆ ಭಾಗ ನಿಧಾನಕ್ಕೆ ಮುಸಲ್ಮಾನರ ಕೈಗೆ ಹೋಗಿ ಗಾಂಧಾರ, ಅಫ್ಘಾನಿಸ್ತಾನ ಆಯಿತು. ಆಮೇಲೆ ಅಲ್ಲಿಂದನೇ ನಮ್ಮ ದೇಶದ ಮೇಲೆ ಆಕ್ರಮಣಕಾರಿಗಳು ಬಂದರು. ಆಮೇಲೆ ಬಂದಂಥ ಕುಖ್ಯಾತ ಗಸ್ನಿ, ಗೋರಿ ಇತ್ಯಾದಿಗಳೆಲ್ಲರೂ ಕೂಡ ನಮ್ಮದೇ ಭಾಗದಿಂದ ಬಂದಂಥ ಜನ.
ಹೀಗೆ ಅಫ್ಘನ್ರು ಅಂತ ಹೇಳಿದಾಗ ಇದೆಲ್ಲ ನೆನಪಾಗತ್ತೆ. ಅದಾದಮೇಲೆ ಖಿಲ್ಜಿಗಳು, ತೊಗಲಕರು, ಸಯ್ಯದರು, ಲೋಧಿಗಳು, ಕೊನೆಯದಾಗಿ ಮೊಘಲರು. ಹೀಗೆ 7 ಗುಂಪಿನ ಜನ ಅವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರು. 2ನೇ ಭಾಗದಲ್ಲಿ ನಾವು ಅದನ್ನು ನೋಡ್ತೀವಿ. ಇನ್ನು 1498ರಲ್ಲಿ ನಮ್ಮ ದೇಶದಲ್ಲಿ ವಾಸ್ಕೋಡಗಾಮನ ಪ್ರವೇಶವನ್ನು ನಾವು ನೋಡ್ತೀವಿ. ಪೋರ್ಚುಗೀಸರು ಬಂದರು. ಪಶ್ಚಿಮ ಕರಾವಳಿಯಲ್ಲಿ ಅವರು ಮೊದಲು ತಳ ಊರ್ತಾರೆ. ಹಾಗೆಯೇ ನಿಧಾನಕ್ಕೆ ಡಚ್ಚರು, ಡೇನರು, ಫ್ರೆಂಚರು, ಇಂಗ್ಲೀಷರು ಇವರೆಲ್ಲರೂ ಬರ್ತಾರೆ. ಇವರೆಲ್ಲರ ವಿರುದ್ಧನೂ ಕೂಡ ನಾವು ವಿಶೇಷವಾಗಿ ಅದರಲ್ಲಿ ಪೋರ್ಚುಗೀಸರು, ಫ್ರೆಂಚರು ಮತ್ತು ಅದರಲ್ಲೂ ಹೆಚ್ಚಾಗಿ ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡಿದ್ವಿ. ಪೋರ್ಚುಗೀಸರು ಮತ್ತು ಫ್ರೆಂಚರನ್ನು ಸಂಪೂರ್ಣವಾಗಿ ನಮ್ಮ ದೇಶದಿಂದ ಓಡಿಸಿ ಪುದುಚೇರಿ ಮತ್ತು ಗೋವಾವನ್ನು ಮುಕ್ತಿ ಮಾಡಿಕೊಳ್ಳೋದಕ್ಕೆ ನಾವು 1962ನೇ ಇಸ್ವಿವರೆಗೂ ಕಾಯಬೇಕಾಯಿತು. ಹೀಗೆ 3ನೇ ಹಂತದಲ್ಲಿ ಯುರೋಪಿಯನ್ನರ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ. ಇನ್ನು ಮೊದಲನೇ ಗುಂಪಿನಲ್ಲಿ ಬಂದಂಥ 7 ಜನ ಅವರು ತಮ್ಮ ರಿಲಿಜನನ್ನು ಇಲ್ಲಿ ತಗೊಂಡು ಬಂದರು ಅಥವಾ ನಮ್ಮ ಸಂಸ್ಕೃತಿಯನ್ನು ಇಲ್ಲಿ ನಾಶ ಮಾಡಿದ್ರು, ಆ ಥರದ್ದೇನಿಲ್ಲ. ಗ್ರೀಕರು, ಶಕರು ಇವರೆಲ್ಲರೂ ಕೂಡ ಇಲ್ಲಿಯ ಭೂಮಿ, ಇಲ್ಲಿಯ ರಾಜಕೀಯ ಅಧಿಕಾರ, ಇಲ್ಲಿಯ ಸಂಪತ್ತು ಇದನ್ನ ದೋಚೋದಿಕ್ಕೆ ಬಂದವರು. ಇನ್ನು 2ನೇ ಭಾಗದಲ್ಲಿ ನೋಡಿದಂಥ ಮುಸಲ್ಮಾನರು ಈ 3ರ ಜೊತೆಗೆ ತಮ್ಮ ರಿಲಿಜನನ್ನು ಇಲ್ಲಿ ಅವರು ಹರಡೋದಕ್ಕೆ ಪ್ರಯತ್ನ ಮಾಡಿದ್ರು. ಜಗತ್ತನ್ನೆಲ್ಲವನ್ನು ಇಸ್ಲಾಮಿನ ಛತ್ರಛಾಯೆಯಲ್ಲಿ ತರಬೇಕು ಅನ್ನೋದು ನಮ್ಮ ಪವಿತ್ರ ಕರ್ತವ್ಯ ಅನ್ನೋಂಥ ಒಂದು ರಿಲಿಜನನ್ನು ಆವೇಶದಲ್ಲಿ ಅವರು ಜಗತ್ತಿನಲ್ಲೆಲ್ಲ ಹೊರಟರು. ಅದೇ ಪ್ರಕಾರ ಹಿಂದೂಸ್ತಾನದಲ್ಲೂ ಬಂದರು. ಹಾಗಾಗಿ ಗೆದ್ದ ಕಡೆಗಳಲ್ಲೆಲ್ಲ ಅವರು ತಮ್ಮ ರಿಲಿಜನನ್ನು ಹರಡೋದಕ್ಕೋಸ್ಕರ ತಮ್ಮ ಪವಿತ್ರ ಕರ್ತವ್ಯದ ಭಾಗವಾಗಿ ಇಲ್ಲಿದ್ದಂಥ ಪೂಜಾ ಪದ್ಧತಿಗಳನ್ನೆಲ್ಲ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ದೇವಸ್ಥಾನಗಳ ನಾಶ ಆಯಿತು, ಸ್ತ್ರೀಯರ ಅಪಹರಣ ಆಯಿತು, ಮತಾಂತರ ಆಯಿತು, ಗಂಡಸರ ಕೊಲೆ ಆಯಿತು, ಗೋಹತ್ಯೆ ಆಯಿತು, ಇತ್ಯಾದಿ ಇತ್ಯಾದಿ. ಇನ್ನು 3ನೇದಾಗಿ ಯುರೋಪಿಯನ್ರ ಕಾಲದಲ್ಲಿ, ಅದರಲ್ಲೂ ಇಂಗ್ಲೀಷ್ನವ್ರ ಕಾಲದಲ್ಲಿ ಅವರೂ ಕೂಡ ದುಡ್ಡು ದೋಚಿದ್ದಾರೆ, ಅಧಿಕಾರ ಗಳಿಸಿದ್ದಾರೆ, ಭೂಮಿಯನ್ನು ಆಕ್ರಮಣ ಮಾಡಿದ್ದಾರೆ, ರಿಲಿಜನನ್ನು ಹರಡೋದಕ್ಕೆ ಪ್ರಯತ್ನಗಳನ್ನು ಬೇಕಾದಷ್ಟು ಮಾಡೇ ಇದ್ದಾರೆ. ಅದರ ಜೊತೆಗೆ ನಮ್ಮ ಜೀವನದ ಪದ್ಧತಿಯನ್ನೇ ಬದಲಾಯಿಸೋದಕ್ಕೆ ಕೂಡ ಅವರು ಪ್ರಯತ್ನ ಮಾಡಿದ್ರು. ಅದರ ಪರಿಣಾಮನೇ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ 18ನೇ ಶತಮಾನದವರೆಗೂ ಇದ್ದಂಥ ನಮ್ಮ ಎಲ್ಲ ಜೀವನದ ಪದ್ಧತಿಗಳನ್ನು ನಾವು ಕಳ್ಕೊಂಡು ಇವತ್ತು ಶಿಕ್ಷಣ ಪದ್ಧತಿ, ನ್ಯಾಯದಾನದ ಪದ್ಧತಿ, ವೈದ್ಯಕೀಯದ ಪದ್ಧತಿ, ಆಡಳಿತದ ಪದ್ಧತಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇಂಗ್ಲೀಷ್ನವರು ಪ್ರಾರಂಭ ಮಾಡಿ ತಮ್ಮ ಅನುಕೂಲಕ್ಕಾಗಿ ಶುರು ಮಾಡಿದಂಥ ವಿಷಯಗಳನ್ನೇ ಇವತ್ತಿಗೂ ಅನುಸರಣೆ ಮಾಡುವಂಥ ಒಂದು ಪರಿಸ್ಥಿತಿ ನಮ್ಮದಾಗಿದೆ ಇವತ್ತು. ಹೀಗೆ 3 ಕಾಲದ ವಿಭಾಗಗಳು, ಆ ಕಾಲದ ಖಂಡಗಳಲ್ಲಿ ಬಂದಂಥ ವ್ಯಕ್ತಿಗಳು, 3ನೇದಾಗಿ ಅವ್ರಿಗಿದ್ದಂಥ ಉದ್ದೇಶಗಳು ಇತ್ಯಾದಿಗಳನ್ನು ನಾವು ಹೀಗೆ ಸಂಕ್ಷಿಪ್ತವಾಗಿ ನೆನಪು ಮಾಡಿಕೊಂಡು ಇನ್ನು ಇದನ್ನೇ ಒಂದು ಸ್ವಲ್ಪ ವಿಸ್ತಾರವಾಗಿ ನೋಡೋದಾದರೆ, ಮೊದಲನೇ ಕಾಲಖಂಡದಲ್ಲಿ ಈಜಿಪ್ಷಿಯನ್ರ ದಾಳಿ ಅದು ವಿಶೇಷವಾದಂಥ ಪರಿಣಾಮವನ್ನು ನಮ್ಮ ದೇಶದ ಮೇಲೆ ಏನು ಬೀರಲಿಲ್ಲ. 8-10 ವರ್ಷಗಳ ಕಾಲ ಬಹುಶಃ ಅವರ ಆಕ್ರಮಣ ಆಗಿರ್ಬೋದು. 3 ಜನ ಬಹಳ ಮುಖ್ಯವಾಗಿ ಈಜಿಪ್ಟಿನಿಂದ ಬಂದರು ಅಂತ ಶ್ರೀರಾಮ್ ಸಾಠೆಯವರು ಹೇಳ್ತಾರೆ. ಅದರ ಬಗ್ಗೆ ಮುಂದೆ ಉಲ್ಲೇಖ ಅಷ್ಟೇ ಸಿಗತ್ತೆ ಹೊರತು ಅದರದ್ದು ವಿಶೇಷವಾದಂಥ ಪ್ರಭಾವಗಳೇನಾಗಿಲ್ಲ. 2ನೇದಾಗಿ ನಮ್ಮ ದೇಶದ ಮೇಲೆ ಸೈರಸನ ದಾಳಿ ಆಯಿತು. ಕ್ರಿಸ್ತಪೂರ್ವ 550ರಿಂದ 530 ನಡುವೆ ಇವತ್ತು ಯಾವುದನ್ನು ನಾವು ಇರಾನ್ ಅಂತೀವಿ ಆ ಜಾಗದಲ್ಲಿ ಅಖೇಮಿರಿಯಾ ಅಂತ ಒಂದು ಸಾಮ್ರಾಜ್ಯ ಇತ್ತು. ಅದರ ರಾಜನಾಗಿದ್ದಂಥ ಸೈರಸ್ ಸಾವಿರಾರು ಸಂಖ್ಯೆಯಲ್ಲಿ ಸೈನ್ಯವನ್ನು ತಗೊಂಡು ಅವನು ಭಲ್ಲೂಕಸ್ತಾನ, ಇವತ್ತದನ್ನು ನಾವು ಬಲೂಚಿಸ್ತಾನ ಅಂತ ಕರಿತಾ ಇದ್ದೀವಿ, ಜಾಂಬವಂತ ಇದ್ದಂಥ ಜಾಗ, ಅಲ್ಲಿ ಅವರು ದಾಳಿಯನ್ನು ಮಾಡ್ತಾನೆ. ಆ ದಾಳಿಯ ಬಗ್ಗೆ ಗ್ರೀಕ್ ಇತಿಹಾಸಕಾರ ಸ್ಟ್ರಾಬೋ
ಅನ್ನೋವಂಥವನು ಹೇಳಿರುವಂಥ ಒಂದು ಮಾತನ್ನು ಶ್ರೀರಾಮ್ ಸಾಠಿಯವರು ತಮ್ಮ ಕಿಂಗ್ಸ್ ಆ್ಯಂಡ್ ಕಿಂಗ್ಡಮ್ಸ್ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ಟ್ರ್ಯಾಬೋ ಹೇಳ್ತಾನಂತೆ, ಸೈರಸ್ಸಿನ ಜೊತೆಯಲ್ಲಿ ಬಂದಂಥ ಸಾವಿರಾರು ಸಂಖ್ಯೆಯ ಸೈನಿಕರು ಎಲ್ಲರೂ ಕೂಡ ಹಿಂದೂಸ್ತಾನದ ಸೈನಿಕರಿಂದ ಹತರಾಗಿ 7 ಜನ ಸೈನಿಕರು ಮಾತ್ರ ಉಳ್ಕೊಂಡ್ರು ಅಂತ ಹೇಳ್ತಾರೆ. ಸೈರಸನ ನಂತರ ಅವನ ಮೊಮ್ಮಗ ಡೇರಿಯಸ್, ಅವನ ದಾಳಿ ನಮ್ಮ ದೇಶದ ಮೇಲಾಗತ್ತೆ. ಹೀಗೆ ಅವರಿಬ್ಬರ ದಾಳಿ ಸುಮಾರು 75 ವರ್ಷಗಳ ಕಾಲ ನಡೀತು. 75 ವರ್ಷಗಳ ಕಾಲವು ನಾವು ಕೂಡ ಹೋರಾಟ ಮಾಡಿ ಸೋಲು ಗೆಲುವುಗಳನ್ನು ಕಂಡು ಅಂತಿಮವಾಗಿ ಸಂಪೂರ್ಣವಾಗಿ ಪರ್ಷಿಯನ್ರನ್ನು ನಾವು ಪರಾಜಿತರನ್ನಾಗಿ ಮಾಡ್ತೀವಿ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಸೋತು ಹೋದಂಥ ಪರ್ಷಿಯನ್ರು ಆಮೇಲೆ ನಮ್ಮ ಮೇಲೆ ಮತ್ತಾವತ್ತಿಗೂ ದಾಳಿಯನ್ನು ಮಾಡಿಲ್ಲ. ಅವರು ಆಮೇಲೆ ನಮ್ಮ ದೇಶಕ್ಕೆ ಬಂದಿದ್ದು ನಿರಾಶ್ರಿತರಾಗಿ ಕ್ರಿಸ್ತಶಕ 7ನೇ ಶತಮಾನದಲ್ಲಿ. ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ, ಅವರೆಲ್ಲರೂ ಕೂಡ ತಮ್ಮ ಮುಖಂಡನ ಜೊತೆಯಲ್ಲಿ ಪರ್ಷಿಯಾದಿಂದ ಮುಖಂಡನ ಜೊತೆಯಲ್ಲಿ ಬರ್ತಾರೆ. ಗುಜರಾತಿನ ಸೂರತ್ನ ಹತ್ತಿರ ನವಾಸಾರ್ ಅನ್ನುವಂಥ ಒಂದು ಸಂಸ್ಥಾನ, ಆ ರಾಜನ ಆಶ್ರಯವನ್ನು ಅವರು ಕೇಳ್ತಾರೆ. ಆಗ ರಾಜ ಒಂದು ತುಂಬಿದ ಚೊಂಬು, ಒಂದು ಪಾತ್ರೆ, ಹಾಲು ತುಂಬಿದ ಒಂದು ಪಾತ್ರೆ, ಆ ಪಾತ್ರೆಯನ್ನು ತರಿಸಿ ಅವ್ರ ಮುಂದೆ ಇಡ್ತಾನೆ. ಅಂದರೆ ನನ್ನ ರಾಜ್ಯ ನನ್ನ ಜನಗಳಿಂದಲೇ ಭರ್ತಿಯಾಗಿದೆ ಅನ್ನೋದ್ರದ್ದು ಅರ್ಥ. ಆಗ ಪರ್ಷಿಯನ್ರ ಮುಖಂಡ ತನ್ನ ಹತ್ರ ಇದ್ದಂಥ ಸಕ್ಕರೆಯನ್ನು ಅದರಲ್ಲಿ ಬೆರೆಸಿ, ನಾವು ಈ ರೀತಿ ನಿಮ್ಮಲ್ಲಿ ಒಂದಾಗಿರ್ತೀವಿ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಅವರು ಅದೇ ಥರ ಇದ್ದಾರೆ. ಅಲ್ಪಸಂಖ್ಯಾತರು ಒಂದು ಹೊರದೇಶದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಪರ್ಷಿಯನ್ರು ಜಗತ್ತಿಗೆ ಮಾದರಿ ಅಲ್ವೇ? ಇರಲಿ, ಪರ್ಷಿಯನ್ರ ದಾಳಿಯ ನಂತರ ನಮ್ಮ ದೇಶದ ಮೇಲೆ ಗ್ರೀಕರ ದಾಳಿ ಆಯಿತು. 5 ಬಾರಿ ಗ್ರೀಕರ ಜೊತೆಯಲ್ಲಿ ನಾವು ಹೋರಾಟ ಮಾಡಬೇಕಾಗಿ ಬರುತ್ತೆ. ಅದರಲ್ಲಿ ಮೊದಲು ದಾಳಿಯಾಗಿದ್ದು ಅಲೆಕ್ಸಾಂಡರ್. ಕ್ರಿಸ್ತಪೂರ್ವ 327ರಲ್ಲಿ ಅಲೆಕ್ಸಾಂಡರ್ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾನೆ. ಮೊದಲು ಆತ ಪಶ್ಚಿಮ ಗಾಂಧಾರವನ್ನು ಗೆಲ್ತಾನೆ. ಅಲ್ಲಿಂದ ಮುಂದೆ ಪೂರ್ವ ಗಾಂಧಾರದ ರಾಜಧಾನಿ ತಕ್ಷಶಿಲೆ, ಅಲ್ಲಿದ್ದಂಥ ಅಂಬಿಕುಮಾರ ಅಲೆಕ್ಸಾಂಡರ್ನ ಜೊತೆಯಲ್ಲಿ ಸ್ನೇಹವನ್ನು ಮಾಡಿಕೊಂಡು ಅವನು ದೇಶಕ್ಕೆ ದ್ರೋಹ ಬಗೆತಾನೆ. ಅಲ್ಲಿಂದ ಮುಂದೆ ಪರ್ವತ ರಾಜ್ಯ, ಅಲ್ಲಿ ಪುರೂರವ ಹೋರಾಟವನ್ನು ಕೊಡ್ತಾನೆ. ಆದರೆ ನಂತರ ಅಲೆಕ್ಸಾಂಡರ್ನಿಗೂ ಅವನಿಗೂ ಸ್ನೇಹ ಆಗಿ ಮುಂದಿನ ಯುದ್ಧಗಳಲ್ಲಿ ಪುರೂರವ ಅಲೆಕ್ಸಾಂಡರ್ನಿಗೆ ಸಹಾಯನೂ ಮಾಡ್ತಾನೆ. ಆದರೆ ಅಲೆಕ್ಸಾಂಡರನ ಸೇನಾ ಅಭಿಯಾನದ ದಿಕ್ಕು ಬದಲಾಗಿದ್ದು ಮುಂದಿನ ಯುದ್ಧದಿಂದ. ಇದನ್ನು ಡಾಕ್ಟರ್ ನಿತ್ಯಾನಂದ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಭಾರತೀಯ ಸಂಘರ್ಷಕ ಇತಿಹಾಸ ಅಂತೇಳಿ ಅವರದೊಂದು ಗ್ರಂಥ, ಅದರಲ್ಲಿ ಅವರು ಹೇಳ್ತಾರೆ, ಕಠಪ್ರದೇಶದ ಯುದ್ಧ ಅದು ಅಲೆಕ್ಸಾಂಡರನ ಯುದ್ಧದ ಪ್ರಯತ್ನಗಳಿಗೆ ತಡೆ ಒಡ್ಡಿತು. ತಮಾಷೆಯಾಗಿ ಹೇಳ್ತಾರೆ, ಅಲೆಕ್ಸಾಂಡರನ ಸೈನಿಕರಿಗೆ ಹೆಂಡತಿ ಮಕ್ಕಳ ನೆನಪಾಯಿತು. ಯಾವಾಗ ಮನೆಗೆ ವಾಪಸ್ ಹೋಗೋದಿಲ್ಲ ಅನ್ನುವಂಥ ಆತಂಕ ಶುರು ಆಗುತ್ತೆ, ಆವಾಗ ಇದೆಲ್ಲ ಆಗುತ್ತೆ. ಎರಡನೇದಾಗಿ ಅಲೆಕ್ಸಾಂಡರ್ ಜಗತ್ತನ್ನೇ ಗೆಲ್ತೀನಿ ಅಂತ ಬಂದಂಥ ಮನುಷ್ಯ. ಆದರೆ ನಮ್ಮ ದೇಶದಲ್ಲಿ ಆತ ಪಂಜಾಬನ್ನು ದಾಟಿ ಒಳಗಡೆಗೆ ಬರೋಕ್ಕಾಗಲಿ, ಹಾಗಾಗಿ ನಮ್ಮ ದೇಶದಲ್ಲಿ ಪೂರ್ವ ಭಾಗಕ್ಕಾಗಲಿ ಅಥವಾ ನಮ್ಮ ದೇಶದ ಪೂರ್ವ ದೇಶಗಳಿಗಾಗಲಿ ಅವನು ಹೋಗೋಕ್ಕೆ ಆಗಲಿಲ್ಲ. ಇದೆಲ್ಲಕ್ಕೂ ಕಾರಣ ಕಠಪ್ರದೇಶದಲ್ಲಿ ನಡೆದಂಥ ಒಂದು ಯುದ್ಧ. 1 ತಿಂಗಳುಗಳ ಕಾಲ ಆ ಕಠ ಅನ್ನುವಂಥ ಒಂದು ಸಂಸ್ಥಾನದ 18,000 ಜನ ಸೈನಿಕರು ಜಿದ್ದಿನಿಂದ ಯುದ್ಧ ಮಾಡ್ತಾರೆ. ಯಾರೂ ಕೂಡ ಶರಣಾಗತರಾಗಲಿಲ್ಲ, ಯಾರೂ ಕೂಡ ಓಡ್ ಹೋಗಲಿಲ್ಲ. ಎಲ್ಲರೂ ಕೂಡ ಯುದ್ಧ ಭೂಮಿನಲ್ಲಿ ಹೋರಾಟ ಮಾಡಿದ್ರು, ಎಲ್ಲರೂ ವೀರಗತಿಯನ್ನು ಹೊಂದಿದ್ರು. ಈ ಒಂದು ಜಿದ್ದು ಅಲೆಕ್ಸಾಂಡರ್ನ ಸೈನಿಕರ ಮನೋಬಲವನ್ನು ಹಾಳು ಮಾಡುತ್ತೆ. ಅವರಿಗೆಲ್ಲ ಹೆಂಡತಿ ಮಕ್ಕಳು ನೆನಪಾಯಿತು ಅನ್ನೋ ಒಂದು ಮಾತಿಗೆ ಇದು ಕಾರಣ.
ಅವರೆಲ್ಲರೂ ಕೂಡ ಹಿಂತಿರುಗಿ ಹೋಗೋಣ ಅಂಥೇಳಿ ಅಲೆಕ್ಸಾಂಡರ್ನ ಮೇಲೆ ಒತ್ತಡ ಹಾಕ್ತಾರೆ. ಆಗ ಅವರಿಗೆ ಉತ್ಸಾಹ ಬರಲಿ ಅಂತ ಹೇಳಿ ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಅವ್ರಿಗೆಲ್ಲರಿಗೂ ಉದ್ದೇಶ ಮಾಡಿ ಒಂದು ಭಾಷಣ ಮಾಡ್ತಾನೆ. ಆ ಭಾಷಣ ಜಗತ್ತಿನ ಇತಿಹಾಸದಲ್ಲೇ ಅದ್ಭುತವಾದಂಥ ಭಾಷಣ ಅಂಥೇಳಿ ದಾಖಲೆ ಆಗಿದೆ. ಆದರೆ ಯಾವ ಉದ್ದೇಶಕ್ಕೆ ಅವನ ಭಾಷಣ ಮಾಡಿದ್ನೋ ಆ ಉದ್ದೇಶ ಈಡೇರಲಿಲ್ಲ. ಅಲೆಕ್ಸಾಂಡರ್ನ ಸೈನಿಕರು ಅವನ ಭಾಷಣದಿಂದ ಉತ್ತೇಜಿತರಾಗಿ ತಮ್ಮ ನಿರ್ಣಯವನ್ನು ಅವರೇನು ಬದಲಾಯಿಸಲಿಲ್ಲ. ಅದರ ಬದಲು ವಾಪಸ್ ಹೋಗೋಣ ಅಂತಲೇ ಅವರು ಹಠ ಹಿಡಿತಾರೆ. ಹಾಗಾಗಿ ಅಲೆಕ್ಸಾಂಡರ್ ತನ್ನ ಸೈನ್ಯವನ್ನು 2 ಭಾಗ ಮಾಡಿ ದಕ್ಷಿಣಕ್ಕೆ ಹೊರಳ್ತಾನೆ. ಏಕೆಂದರೆ ಯಾವ ದಿಕ್ಕಿನಲ್ಲಿ ಅವನು ಬಂದಿದ್ದ ಅದೇ ದಾರಿನಲ್ಲೇ ಮತ್ತೆ ಹಿಂತಿರುಗಿ ಹೋಗೋದಕ್ಕೆ ಅವನಿಗೆ ಅವಕಾಶ ಇರಲಿಲ್ಲ. ಅಲ್ಲಿಯ ರಾಜರುಗಳು ಮತ್ತೆ ಅವರು ಎದ್ದು ನಿಂತಿದ್ದರು. ಇದು ಹಿಂದೂ ಸಮಾಜದ ಸ್ವಭಾವ. ಹಾಗಾಗಿ ಅವನು ದಕ್ಷಿಣಕ್ಕೆ ಹೊರಳಿ ಮತ್ತೆ ಪಶ್ಚಿಮಕ್ಕೆ ಹೊರಳ್ತಾನೆ. ಆವಾಗ ಮಾಳವರು ಮತ್ತು ಶೂದ್ರಕರು ಅವರಿಬ್ಬರು ಸಂಯುಕ್ತರಾಗಿ ಹೋರಾಟ ಮಾಡಿ ಅಲೆಕ್ಸಾಂಡರನ್ನ ಎದುರಿಸಿ, ಆಗ ಅವನ ಶರೀರಕ್ಕೆ ಬಿದ್ದಂಥ ಒಂದು ವಿಷದ ಬಾಣ ಅದೇ ಅವನ ಅಂತ್ಯಕ್ಕೆ ಕಾರಣವಾಯಿತು. ಅವನು ಬ್ಯಾಬಿಲೋನಿಯಾದಲ್ಲೇ ತನ್ನ 32ನೇ ವಯಸ್ಸಿನಲ್ಲೇ ಮರಣವನ್ನು ಅವನು ಅಪ್ಪುತ್ತಾನೆ. ಅವನು ಗ್ರೀಸನ್ನು ತಲುಪಲಿಲ್ಲ. ಅಲ್ಲಿಂದ ಮುಂದಕ್ಕೆ 2ನೆಯ ದಾಳಿ ಸೆಲ್ಯೂಕಸನ ದಾಳಿ. ಅಲ್ಲಿಂದ ಮುಂದೆ 3ನೇ ದಾಳಿ ಕ್ರಿಸ್ತಪೂರ್ವ 2ನೇ ಶತಮಾನದ ಕೊನೆಯಲ್ಲಿ ಡಿಮಿಟ್ರಿಯಸ್ನ ದಾಳಿಯಾಗತ್ತೆ. ಆ ಸಂದರ್ಭದಲ್ಲಿ ಮಗಧ ಸಾಮ್ರಾಜ್ಯ ದುರ್ಬಲವಾಗಿತ್ತು. ಪಕ್ಕದ ಕಳಿಂಗ ಸಾಮ್ರಾಜ್ಯ ಅದು ಪ್ರಬಲವಾಗಿತ್ತು. ಕಳಿಂಗ ದೇಶದ ಇತಿಹಾಸದಲ್ಲೇ ಅತ್ಯಂತ ಪರಾಕ್ರಮಿ ರಾಜ, ಕೀರ್ತಿವಂತ ರಾಜ ಖಾರವೇಲ. ಖಾರವೇಲ ಅನ್ನುವಂಥ ಪದದ ಅರ್ಥ ಬಿರುಗಾಳಿ ಅಂತ. ಅದಕ್ಕೆ ತಕ್ಕಂತೆಯೇ ಅವನ ಪರಾಕ್ರಮವೂ ಇತ್ತು. ಒಂದು ಕಾಲದಲ್ಲಿ ಅಶೋಕನಿಂದ ಸೋತಿದ್ದಂಥ ಕಳಿಂಗ, ಎಲ್ಲರ ಅನುಕಂಪಕ್ಕೆ ಪಾತ್ರವಾಗಿದ್ದಂಥ ಕಳಿಂಗ. ನಮ್ಮ ಇತಿಹಾಸದಲ್ಲೂ ಕೂಡ ಅಶೋಕನಿಂದ ಸೋತಂಥ ಕಳಿಂಗದ ಉದಾಹರಣೆ ಉಲ್ಲೇಖ ಮಾತ್ರ ಇದೆಯೇ ಹೊರತು ಪಠ್ಯಪುಸ್ತಕಗಳಲ್ಲಿ ಆನಂತರದಲ್ಲಿ ಖಾರವೇಲನ ಕಳಿಂಗದ ಬಗ್ಗೆ MA ಓದೋವರೆಗೂ ನಮಗದರದ್ದು ಉಲ್ಲೇಖವೇ ಸಿಗೋಲ್ಲ. ಖಾರವೇಲ ಟಿಬೆಟ್ನಿಂದ ಲಂಕಾದವರೆಗೆ ಎಲ್ಲ ಪ್ರದೇಶಗಳನ್ನು ಗೆದ್ದಂಥ ಮನುಷ್ಯ. ಆ ಖಾರವೇಲನ ಸಂದರ್ಭದಲ್ಲಿ ಡಿಮಿಟ್ರಿಯಸ್ನ ದಾಳಿಯಾಯಿತು. ಅವನು ಅಯೋಧ್ಯೆವರೆಗೆ ಮುಂದಕ್ಕೆ ಬಂದಿದ್ದ. ಆ ಸಮಯದಲ್ಲಿ ಖಾರವೇಲನು ಕೂಡ ಮಗಧದ ಮೇಲಿನ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಮಗಧಕ್ಕೆ ಮುತ್ತಿಗೆ ಹಾಕಿದ್ದ. ದೂತರು ಸುದ್ದಿ ತಗೊಂಡು ಬಂದರು, ಡಿಮಿಟ್ರಿಯಸ್ ಮುಂದೆ ಬರ್ತಾ ಇದ್ದಾನೆ. ಡಿಮಿಟ್ರಿಯಸ್ ಕೂಡ ಯೋಚನೆ ಮಾಡಿದ್ದ, ಖಾರವೇಲನು ಮಗಧದ ಮೇಲೆ ಮುತ್ತಿಗೆ ಹಾಕಿದ್ದಾನೆ, ನಾನೂ ಕೂಡ ಮಗಧಕ್ಕೆ ಮುತ್ತಿಗೆ ಹಾಕಿದ್ರೆ ಖಾರವೇಲನ ಸಹಾಯ ನನಗೆ ಸಿಗತ್ತೆ ಅಂತ. ಆದರೆ ಖಾರವೇಲ ಯೋಚನೆ ಮಾಡಿದ ರೀತಿಯೇ ಬಹಳ ಉತ್ತಮವಾಗಿತ್ತು. ಅವನು ಯೋಚನೆ ಮಾಡ್ತಾನೆ, ಮಗಧದ್ದು ಮತ್ತು ಕಳಿಂಗದ ಜಗಳ ಅದು ನಮ್ಮ ಜಗಳ ಅದು. ಆದರೆ ಗ್ರೀಕರು ಇಬ್ಬರಿಗೂ ಸಮಾನವಾದಂಥ ಶತ್ರುಗಳು. ಹಾಗಾಗಿ ಗ್ರೀಕರನ್ನ ಓಡಿಸೋದು ಬಹಳ ಮುಖ್ಯ. ಎಲ್ಲ ಡಿಮಿಟ್ರಿಯಸ್ನ ನಿರೀಕ್ಷೆಗೆ ಮೀರಿ ಖಾರವೇಲ ತನ್ನ ಮುತ್ತಿಗೆಯನ್ನು ಮಗಧದಿಂದ ಹಿಂದಕ್ಕೆ ತಗೊಂಡು ಡಿಮಿಟ್ರಿಯಸ್ನ ಮೇಲೆ ಯುದ್ಧಕ್ಕೆ ಹೊರಡ್ತಾನೆ. ಖಾರವೇಲನ ಶಕ್ತಿಯನ್ನು ಎದುರಿಸೋಷ್ಟು ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅಂತ ಅವನು ಗೊತ್ತಿದ್ದರಿಂದ ಡಿಮಿಟ್ರಿಯಸ್ ಅವನು ಹಿಂತಿರುಗಿ ಹೋಗ್ತಾನೆ. 4ನೆಯ ದಾಳಿ, ಗ್ರೀಕರ ದಾಳಿ, ಅದನ್ನು ಎದುರಿಸಿದಂಥವನು ಪುಷ್ಯಮಿತ್ರ. ಆತ ಶುಂಗ ವಂಶದವನು, ಮಗಧದ ರಾಜನಾದ. ಬೃಹದ್ರಥ ಮಗಧದ ಸಾಮ್ರಾಜ್ಯದಲ್ಲಿ ದುರ್ಬಲನಾಗಿದ್ದ. ಅವನನ್ನು ಮೂಲೆಗೊತ್ತಿ ಪುಷ್ಯಮಿತ್ರ ರಾಜನಾಗಿ ಅವನ ಕಾಲದಲ್ಲಿ ಗ್ರೀಕರು 4ನೇ ಬಾರಿಗೆ ಸೋಲನ್ನು ಅನುಭವಿಸ್ತಾರೆ. ಆಮೇಲೆ ಪುಷ್ಯಮಿತ್ರ ಅಶ್ವಮೇಧ ಯಾಗ ಮಾಡ್ತಾನೆ. ಆ ಯಾಗದ ಕುದುರೆಯ ಹಿಂದೆ ಹೋದನು ಪುಷ್ಯಮಿತ್ರನ ಮೊಮ್ಮಗನಾದಂಥ ವಸುಮಿತ್ರ. ಆ ವಸುಮಿತ್ರ ಮತ್ತೊಮ್ಮೆ ಗ್ರೀಕರ ಜೊತೆಯಲ್ಲಿ ಯುದ್ಧ ಮಾಡಿ ಅವರನ್ನು ಸಿಂಧೂ ನದಿಯಿಂದ ಪಶ್ಚಿಮಕ್ಕೆ ತಳ್ತಾನೆ. ಅದಾದಮೇಲೆ ಗ್ರೀಕರ ದಾಳಿ ಎಂದಿಗೂ ನಮ್ಮ ದೇಶದ ಮೇಲೆ ಆಗಲಿಲ್ಲ. ಆ ನಂತರದಲ್ಲಿ ನಾವು ನೋಡ್ತೀವಿ, ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೆ ಶಕರು, ಕುಶಾನರು, ಪಾರ್ಥಿಯನರು ದಾಳಿ ಮಾಡ್ತಾರೆ. ಅದೇ ಸಮಯದಲ್ಲಿ ಕ್ರಿಸ್ತಪೂರ್ವ 1ನೇ ಶತಮಾನದಿಂದ
ಇಲ್ಲಿ ಸುಮಾರು 30 ರಾಜವಂಶಗಳು ಮತ್ಸ್ಯ ಪುರಾಣದಲ್ಲಿ ಹೇಳುವ ಹಾಗೆ 460 ವರ್ಷಗಳ ಕಾಲ ಶಾತವಾಹನರು ಇಲ್ಲಿ ಆಳ್ತಾರೆ. ಅವರ ಒಂದು ಶಾಖೆ ಮಹಾರಾಷ್ಟ್ರದ ಪೈಠಣ್, ಇನ್ನೊಂದು ಕಡೆ ಉಜ್ಜಯಿನಿ, ಮತ್ತೊಂದು ಕಡೆ ಆಂಧ್ರ ನಲಗೊಂಡದಿಂದ, ಮತ್ತೊಂದು ಕಡೆ ಕರ್ನಾಟಕದ ಬನವಾಸಿ, ಈ ಎಲ್ಲ ಕಡೆಗಳಿಂದ ಅವರ ಆಳ್ವಿಕೆ ಮಾಡಿದ್ದಾರೆ. ಹಾಗೆಯೇ ಉತ್ತರದಲ್ಲಿ ನಾವು ನೋಡ್ತೀವಿ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಚಂದ್ರಗುಪ್ತ ವಿಕ್ರಮಾದಿತ್ಯ, ಆತ ಶಕರನ್ನ ಸೋಲಿಸಿ ಓಡಿಸ್ತಾನೆ. ಕ್ರಿಸ್ತಶಕ 57ನೇ ಇಸ್ವಿ. ಅವತ್ತಿನಿಂದ ವಿಕ್ರಮ ಶಕೆ ಅನ್ನೋದೇ ಪ್ರಾರಂಭ ಆಗುತ್ತೆ. ಅವನಿಗೆ ಶಕಾರಿ ವಿಕ್ರಮ ಅಂತ ಬಿರುದು ಬರುತ್ತೆ. ನಂತರ ಶಕ 1ನೇ ಶತಮಾನದಲ್ಲಿ ಶಕರು ದಕ್ಷಿಣ ಭಾರತದಲ್ಲಿ ದಾಳಿ ಇಟ್ಟಾಗ ಅದೇ ಆ ವಿಕ್ರಮನ ಮರಿಮಗನಾದಂಥ ಗೌತಮಿ ಪುತ್ರ ಶಾತಕರ್ಣಿ, ಅವನನ್ನು ಶಾಲಿವಾಹನ ಅಂತಲೂ ಕೂಡ ಕರೆದಿದ್ದಾರೆ. ಆತ ಕ್ರಿಸ್ತಶಕ 58ರಲ್ಲಿ ದಕ್ಷಿಣದಲ್ಲಿ ಶಕರನ್ನು ಸೋಲಿಸ್ತಾನೆ. ಹಾಗಾಗಿ ಅಲ್ಲಿಂದ ಶಾಲಿವಾಹನ ಶಕೆ ದಕ್ಷಿಣದಲ್ಲಿ ಪ್ರಾರಂಭ ಆಗುತ್ತೆ. ಹೀಗೆ ವಿಕ್ರಮಾದಿತ್ಯ ಮತ್ತು ಶಾಲಿವಾಹನ ಇವರು ಶಕಪುರುಷರು. ಶಕರನ್ನ ಸೋಲಿಸಿ ಓಡಿಸಿದ್ರು, ಹೊಸ ಶಕೆಯನ್ನೇ ಪ್ರಾರಂಭ ಮಾಡಿದಂಥ ವ್ಯಕ್ತಿಗಳು. ಹೀಗೆ ಈ 3 ಜನ ಆಕ್ರಮಣಕಾರಿಗಳ ವಿರುದ್ಧವಾಗಿ ನಮ್ಮ ದೇಶದಲ್ಲಿ ಇವರೆಲ್ಲರದು ಹೋರಾಟ ನಡೆದಿದೆ. ಅಲ್ಲಿಂದ ಮುಂದಕ್ಕೆ ನಾವು ಬಂದರೆ ಹೂಣರು, ಮಿಹಿರಗುಲ ಮತ್ತು ತೋರಮನ. ಕ್ರಿಸ್ತಶಕ 460ರಲ್ಲಿ ಮಿಹಿರಗುಲ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾನೆ. ಆ ನಂತರ 60 ವರ್ಷಗಳ ನಂತರ 520ರಲ್ಲಿ ತೋರಮನನ ದಾಳಿಯಾಗುತ್ತೆ. ಆ ಒಂದು ಹೂಣರ ದಾಳಿಯನ್ನು ಇಲ್ಲಿ ಎದುರಿಸಿದಂಥವರು ಗುಪ್ತ ಸಾಮ್ರಾಜ್ಯದ ಜನ, ವರ್ಧನ ಸಾಮ್ರಾಜ್ಯದ ಜನ. ಹೀಗೆ ನಾವು ಕ್ರಿಸ್ತಶಕ 7ನೇ ಶತಮಾನದ ಪೂರ್ವಾರ್ಧದ ಭಾಗದಲ್ಲಿ ನೋಡುವಾಗ ದಕ್ಷಿಣದಲ್ಲಿ ಪುಲಿಕೇಶಿ, ಉತ್ತರದಲ್ಲಿ ಹರ್ಷವರ್ಧನನ ಕಾಲ. ಅಷ್ಟೊತ್ತಿಗೆ ಈ ಪ್ರಾರಂಭದ 7 ಗುಂಪುಗಳಿಂದ ನಾವು ಮುಕ್ತರಾಗಿ ನಾವು ಇಲ್ಲಿ ಸ್ವಾತಂತ್ರ್ಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಇದು ಒಂದು ವಿಷಯ. ಆದರೆ ಇನ್ನೊಂದು ವಿಷಯ, ನಮ್ಮ ದೇಶದ ಮೇಲೆ ಮುಸ್ಲಿಮರ ದಾಳಿ ಆಯಿತು, ಮತಾಂತರಗಳಾಯಿತು. ಇವತ್ತಿಗೂ ಇಲ್ಲಿ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರು ಅದೇ ಥರ ಇದ್ದಾರೆ. ಆದರೆ ಶಕರು, ಗ್ರೀಕರು ಇತ್ಯಾದಿಗಳು ಯಾಕಿಲ್ಲ? ಅದಕ್ಕೆ 2 ಕಾರಣ. ಮೊದಲನೇದಾಗಿ ಮತಾಂತರ ಮಾಡುವಂಥ ಒಂದು ಉದ್ದೇಶ ಅವ್ರದ್ದು ಇರಲಿಲ್ಲ. ಎರಡನೇದಾಗಿ ಅಲ್ಲಿಂದ ಹೊರಗಡೆಯಿಂದ ಬಂದಂಥವರು ಕೂಡ ಕಾಲಕ್ರಮೇಣ ಇಲ್ಲಿಯ ಜೀವನ ಪದ್ಧತಿಯನ್ನು ಅವರು ಒಪ್ಕೊಂಡ್ರು. ಹಿಂದೂಸ್ಥಾನದ ಜೀವನದ ಪದ್ಧತಿ ಏನಿದೆ ಅದು ದ್ವೇಷ ಮಾಡುವಂಥ ಪದ್ಧತಿ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗುವಂಥ ಪದ್ಧತಿ. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಠವತ್ ಏಕಂ ಸತ್ ವಿಪ್ರಾಹ ಬಹುಧಾವದಂತಿ. ಇದೆಲ್ಲ ವಿಷಯಗಳು ಜಗತ್ತಿನಲ್ಲಿ ಎಲ್ಲರಿಗೂ ಬೇಕಾಗಿರೋದು. ಹಾಗಾಗಿ ಅವರೆಲ್ಲರೂ ಕೂಡ ಈ ಸಂಸ್ಕೃತಿಗೆ ಮಾರು ಹೋದರು. ಯಾವುದೇ ಒತ್ತಾಯ ಇಲ್ಲದೆ ಅವರೆಲ್ಲರೂ ಕೂಡ ಹಿಂದೂಗಳಾಗಿ ಧರ್ಮಾಂತರ ಆದರು. ನಿತ್ಯಾನಂದ ಅವರು ಉಲ್ಲೇಖ ಮಾಡೋ ಹಾಗೆ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಇವತ್ತು ಯಾವುದನ್ನು ನಾವು ಅಬು ಪರ್ವತ ಅಂತ ಕರಿತೀವಿ, ಅರ್ಬುದ ಪರ್ವತ, ಅಲ್ಲಿ ಒಂದು ದೊಡ್ಡ ಯಜ್ಞ ನಡೆದು ಈ ಎಲ್ಲ ಅಳಿದು ಉಳಿದ ಶಕಹೂಣರೆಲ್ಲರೂ ಕೂಡ ಹಿಂದೂಗಳಾಗಿ ರಜಪೂತ ವಂಶಗಳಲ್ಲಿ ಅವರೆಲ್ಲರೂ ಕೂಡ ಸೇರಿಹೋದರು. ಕಾನಿಷ್ಕ ಪೇಶಾವರದಿಂದ ಪುರುಷಪುರದಿಂದ ಆಳದ. ಕಾನಿಷ್ಕನ ಮಗ ಹುವಿಷ್ಕ. ಆ ಕಾನಿಷ್ಕ ಬೌದ್ಧ ವಿಚಾರವನ್ನು ಹರಡೋದರಲ್ಲಿ ಅಶೋಕನಿಗೆ 2ನೇವನು ಅಂತ ಅನ್ನಿಸ್ಕೊಂಡ. ದಕ್ಷಿಣದ ಏಷ್ಯಾದಲ್ಲಿ ಹೀನಯಾನ ಪಂಥ ಹರಡೋದಿಕ್ಕೆ ಅಶೋಕ ಕಾರಣ ಆದರೆ, ಉತ್ತರ ಏಷ್ಯಾದಲ್ಲಿ ಮಹಾಯಾನ ಪಂಥ ಹರಡೋದಿಕ್ಕೆ ಕಾನಿಷ್ಕ ಕಾರಣ ಆದ. ಆ ಕನಿಷ್ಕ ಕುಶಾನರ ದೊರೆ ಅನ್ನೋದನ್ನು ನಾವು ಮರಿಬಾರ್ದು. ಹೀಗೆ ಮೊದಲನೇ ಭಾಗದ ಗುಂಪುಗಳು ಅವರೆಲ್ಲರೂ ಕೂಡ ಆಕ್ರಮಣಕಾರಿಗಳಾಗಿ ಬಂದು ಆನಂತರ ಇಲ್ಲಿ ಅವರು ಆತ್ಮೀಯರಾಗಬಹುದು. ಹೀಗೆ ಇದಿಷ್ಟು ಕೂಡ ಮೊದಲನೇ ಭಾಗದ ಒಂದು ಸಂಕ್ಷಿಪ್ತವಾದಂಥ ಇತಿಹಾಸ. ಇನ್ನು 2ನೇ ಭಾಗಕ್ಕೆ ನಾವು ಬರೋಣ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ
ಮಹಮ್ಮದ್ ಪೈಗಂಬರ್ ಅವರ ಜನನವಾಯಿತು 669ನೇ ಇಸ್ವಿನಲ್ಲಿ. 62 ವರ್ಷಗಳ ಕಾಲ ಅವರ ಜೀವನ ಯಾತ್ರೆ ನಡೆಯಿತು. ಅದರಲ್ಲಿ 610ರಲ್ಲಿ ಅವರು ಇಸ್ಲಾಮಿನ ವಿಚಾರಗಳನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ 22 ವರ್ಷ ಅವರು ಬದುಕಿದ್ರು. 632ರಲ್ಲಿ ಮಹಮ್ಮದ್ ಪೈಗಂಬರ್ ಅವರ ದೇಹಾವಸಾನ ಆಯಿತು. ಆ ನಂತರ ಖಲೀಫರ ಆಳ್ವಿಕೆ ಪ್ರಾರಂಭ ಆಯಿತು. ಅದರಲ್ಲಿ 2ನೇ ಖಲೀಫರ ಕಾಲದಲ್ಲಿ ಅರಬ್ಬರು ಜಗತ್ತಿನಲ್ಲೆಲ್ಲ ಇಸ್ಲಾಮನ್ನು ಹರಡೋದಕ್ಕೋಸ್ಕರ ಸೈನ್ಯಗಳನ್ನು ತಗೊಂಡು ಹೊರಟರು. ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆ ಅವರ ದಾಳಿಗಳು ಪ್ರಾರಂಭ ಆಯಿತು. ಕ್ರಿಸ್ತಶಕ 637ರಲ್ಲಿ ಮುಸ್ಲಿಮರ ಅಂದರೆ ಅರಬ್ ಗುಂಪುಗಳ ದಾಳಿ ಭಾರತದ ಮೇಲೆ ಕಾಲಿಡಿತು. ಅವರು ಮೊದಲು ಬಂದಿದ್ದು ಜಲಮಾರ್ಗವಾಗಿ. ಮುಂಬೈ ಹತ್ರ ಠಾಣಾ ಅಂತ ಇದೆ, ಅದನ್ನು ಸ್ಥಾನಕ ಅಂತ ಕರೀತಾರೆ. ಅಲ್ಲಿ ಅವ್ರದ್ದು ಮೊದಲನೇ ದಾಳಿ ಆಯಿತು, ನೌಕಾ ದಾಳಿ. ಅದನ್ನು ಹಿಮ್ಮೆಟ್ಟಿಸಿದಂಥವರು ಅವನಿಜಾಶ್ರಯ ಪುಲಿಕೇಶಿ. ಅಂದರೆ ಚಾಲುಕ್ಯ ಪುಲಿಕೇಶಿ ಕರ್ನಾಟಕದ ವಂಶ ಏನಿತ್ತು, ಆ ಸೈನಿಕರು ಅರಬ್ಬರ ಮುಸ್ಲಿಮರ ಮೊದಲನೇ ದಾಳಿಯನ್ನು ಹಿಮ್ಮೆಟ್ಟಿಸ್ತಾರೆ. ಅಲ್ಲಿಂದ ಮುಂದೆ ಅವರು ಭೃಗು ಕಚ್ಚ ಅಥವಾ ಬರೂಚ್ ಅಂತ ಯಾವುದು ಗುಜರಾತಿನ ಭಾಗ ಇದೆ, ಅಲ್ಲಿ ಅವರು ಮತ್ತೆ ನೌಕಾ ಸೈನ್ಯದ ದಾಳಿ ಮಾಡಿ ಅಲ್ಲೂ ಕೂಡ ಸೋಲ್ತಾರೆ. ಅಲ್ಲಿಂದ ಮುಂದೆ ಅವರು ಸಿಂಧದ ದೇವಲ್ ಅನ್ನುವಂಥ ಒಂದು ಬಂದರು, ಅಲ್ಲಿ ದಾಳಿ ಮಾಡಿ ಅಲ್ಲೂ ಸೋಲ್ತಾರೆ. ಅದಾದಮೇಲೆ ಭೂಮಾರ್ಗವಾಗಿ ಅವರ ದಾಳಿಗಳು ನಡೀತವೆ. ಹೀಗೆ 712ನೇ ಇಸ್ವಿವರೆಗೆ ಒಟ್ಟು 15 ದಾಳಿಗಳು ಅವ್ರದ್ದು ನಡೀತು. ಅದರಲ್ಲಿ 13 ದಾಳಿಗಳಲ್ಲಿ ಅವರು ಸೋಲ್ತಾರೆ. 15ನೇ ದಾಳಿ ಮಹಮ್ಮದ್ ಬಿನ್ ಕಾಸಿಮ್ನ ದಾಳಿ. 712ನೇ ಇಸ್ವಿ ಮಾರ್ಚ್ 15ನೇ ತಾರೀಕು ಒಂದೇ ದಿನ ನಡೆದಂಥ ಯುದ್ಧ. ರಾಜ ದಾಹಿರ ಅವನು ಸಿಂಧದ ರಾಜ. ಅದು ರೇವು ಬಂದರಿನಿಂದ ಸುಮಾರು 100 ಕಿಲೋಮೀಟರ್ ದೂರ ಇತ್ತು. ಬಂದರಿನಲ್ಲಿದ್ದಂಥ ಪಟ್ಟಣದ ಮೇಲೆ ಮಹಮ್ಮದ್ ಬಿನ್ ಕಾಸಿಮ್ ದಾಳಿ ಮಾಡಿದಾಗಲೇ ನಾವು ಎಚ್ಚೆತ್ತುಕೊಂಡಿದ್ದಿದ್ರೆ ಮುಂದಿನ ದಾಳಿ ಆಗ್ತಿರಲಿಲ್ಲ. ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ದಾಹಿರನ ಮೇಲೆ ದಾಳಿ ಆಯಿತು. ಈ ವಿಷಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸತ್ತಿನ ಭಾಷಣದಲ್ಲೂ ಕೂಡ ಉಲ್ಲೇಖ ಮಾಡ್ತಾರೆ. ಆಮೇಲೆ ದಾಹಿರನ ಮೇಲೆ ಯುದ್ಧ ಆಗಿ ಕಾಸಿಮನ ಕುತಂತ್ರದಲ್ಲಿ ದಾಹಿರನ ಬಲಿಯಾಯಿತು. ಅವನ ಪತ್ನಿಯೂ ಕೂಡ ಮರಣವನ್ನು ಅಪ್ಪುತ್ತಾಳೆ ಯುದ್ಧ ಭೂಮಿನಲ್ಲಿ. ಆಮೇಲೆ ಅವನ 2 ಮಕ್ಕಳು ಸೂರ್ಯಾದೇವಿ ಮತ್ತು ಪ್ರಮೀಳಾದೇವಿ ಬಂಧನಕ್ಕೊಳಗಾಗ್ತಾರೆ. ಆದರೆ ಆಮೇಲೆ ನಮ್ಮನ್ನು ಭೋಗಿಸಿ ನಿಮ್ಮ ಹತ್ರಕ್ಕೆ ಕಳಿಸಿದ್ದಾನೆ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದರಿಂದಾಗಿ ಖಲೀಫಾ ಕಾಸಿಮನಿಗೆ ಮರಣದಂಡನೆಯ ಶಿಕ್ಷೆಯನ್ನು ಘೋಷಣೆ ಮಾಡ್ತಾನೆ. ಅವನು ಸತ್ತದ್ದನ್ನು ನೋಡಿದ್ಮೇಲೆ ಈ ಹೆಣ್ಮಕ್ಕಳು ಒಬ್ರಿಗೊಬ್ಬರಿಗೆ ಅವರು ಕತ್ತಿಯಿಂದ ಚುಚ್ಚಿಕೊಂಡವ್ರು ಸತ್ತು ಹೋಗ್ತಾರೆ. ಈ ಕಡೆ ಇಲ್ಲಿ ಮಹಮ್ಮದ್ ಬಿನ್ ಕಾಸಿಮನ ದಾಳಿಯಿಂದ ಸೋಲನ್ನು ಕಂಡಾಗ ದಾಹಿರನ ಮಗ ತನ್ನ ಚಿಕ್ಕಪ್ಪನ ಸಲಹೆಯಂತೆ ಅವನ ಜೊತೆಯಲ್ಲಿ ರಾಜಸ್ಥಾನದ ಮೇವಾಡ ಸಂಸ್ಥಾನದ ರಾಜಧಾನಿ ಚಿತ್ತೋಡಕ್ಕೆ ಹೋಗ್ತಾನೆ. ಬಾಪ್ಪ ರಾವಲನ ಆಶ್ರಯವನ್ನು ಪಡಿತಾನೆ. ಇದು ಗೊತ್ತಾದಾಗ ಮಹಮ್ಮದ್ ಬಿನ್ ಕಾಸಿಮ್ ಬಾಪ್ಪ ರಾವಲನ ಮೇಲೂ ಕೂಡ ಯುದ್ಧಕ್ಕೆ ಬರ್ತಾನೆ. ಆದರೆ ಅಲ್ಲಿ ಕಾಸಿಮನಿಗೆ ಸೋಲಾಗುತ್ತೆ. ಬಾಪ್ಪ ರಾವಲ ಅಲ್ಲಿಗೆ ನಿಲ್ಲದೆ ತನ್ನ ಯುದ್ಧ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡು ಇರಾಕಿನ ಗಡಿಯವರೆಗೆ ಅವನು ವಿಜಯ ಯಾತ್ರೆಯನ್ನು ಮುಂದುವರಿಸ್ತಾನೆ. ಅವನ ಹೆಸರಿನಲ್ಲೇ ಇವತ್ತಿಗೂ ಕೂಡ ರಾವಲ್ಪಿಂಡಿ ಅನ್ನುವಂಥ ಊರು ಇಸ್ಲಾಮಾಬಾದ್ನ ಹತ್ರ ಇರೋದನ್ನು ನಾವು ನೋಡ್ತೀವಿ. ಆದರೆ ಮುಂದೆ ನೋಡಿದ್ರೆ ನಾವು ಮಹಮ್ಮದ್ ಬಿನ್ ಕಾಸಿಮ್ನ ನಂತರ ಹತ್ತಿರದಲ್ಲಿ ಪ್ರಬಲವಾದಂಥ ಯಾವುದೇ ಇಸ್ಲಾಂ ದಾಳಿಕೋರರು ನಮ್ಮ ದೇಶದ ಒಳಗಡೆಗೆ ಬಂದಿಲ್ಲ. ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ಬೇರೆ ದೇಶಗಳ ಇತಿಹಾಸವನ್ನು ನೋಡಿದ್ರೆ ಹೇಗೆ ಅರಬ್ಬರು ಪೂರ್ವಕ್ಕೆ ಬಂದಿದ್ರೋ ಅದೇ ರೀತಿ ಪಶ್ಚಿಮಕ್ಕೂ ಹೋದರು. ಕೇವಲ 100 ವರ್ಷಗಳಲ್ಲಿ ಅರಬ್ಬರು ಅವರು ಮೆಕ್ಕಾ ಮದೀನಾದಿಂದ ಹಿಡಿದು ಜಿಬ್ರಾಲ್ಟರ್ವರೆಗೆ, ಸ್ಪೇನ್ವರೆಗೆ, ಆಫ್ರಿಕಾದ ಪಶ್ಚಿಮದ ಗಡಿವರೆಗೆ 3-4 ಸಾಮ್ರಾಜ್ಯಗಳನ್ನು ಅವರು
ಇಸ್ಲಾಮಿಗೆ ಒಳಪಡಿಸಿದ್ರು. 100 ವರ್ಷಗಳಲ್ಲಿ ಆ ಎಲ್ಲ ಪ್ರದೇಶಗಳು ಕೂಡ ಪರಾಜಿತವಾದವು. ಆದರೆ ಪೂರ್ವದಲ್ಲಿ ಹಿಂದೂಸ್ತಾನಕ್ಕೆ ಅವರು ಬಂದಾಗ ಇಲ್ಲಿ ಅವರಿಗೆ ಎದುರಾದಂಥ ಪರಿಸ್ಥಿತಿನೇ ಬೇರೆ. ನಾನಾಗಲೇ ಹೇಳ್ದಂಗೆ ಮಹಮ್ಮದ್ ಬಿನ್ ಕಾಸಿಮ್ನ ನಂತರ ಆಕ್ರಮಣಗಳು ನಡೀತಾನೆ ಇದ್ರೂ ಕೂಡ ಯಾರೂ ಕೂಡ ಒಳಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಗಾಂಧಾರವೇ 220 ವರ್ಷ ಹೋರಾಟ ಮಾಡ್ತು ಅಂತ ನಾನು ಹೇಳಿದೆ. ಹೀಗೆ ಆಕ್ರಮಣಗಳಾಗ್ತಾ ಇದ್ರೂ ಕೂಡ ಹೋರಾಟಗಳು ನಡೀತಾ ಇದ್ದರ ಪರಿಣಾಮವಾಗಿ ಕಾಸಿಮ್ನ ನಂತರ ಒಳಗಡೆ ಬರೋದರಲ್ಲಿ ಯಶಸ್ವಿಯಾದಂಥ ವ್ಯಕ್ತಿ ಅಂದರೆ ಗಜ್ನಿನೇ. ಆದರೆ ಕಾಸಿಮ್ ಹೋಗಿದ್ದು 712ರಲ್ಲಿ, ಮಹಮ್ಮದ್ ಗಜ್ನಿ ಬಂದಿದ್ದು 997ರಲ್ಲಿ. ಅಂದರೆ 285 ವರ್ಷಗಳ ಕಾಲ ಯಾವುದೇ ಪ್ರಬಲ ಮುಸ್ಲಿಂ ಆಕ್ರಮಣಕಾರಿಯನ್ನು ನಾವು ಒಳಗಡೆಗೆ ಬಿಟ್ಕೊಂಡಿಲ್ಲ. ಇದು ನಮ್ಮ ಹೋರಾಟದ ಒಂದು ಸತ್ವ ಅಲ್ವೇ? ಅಲ್ಲಿಂದ ಮುಂದಕ್ಕೆ ಬಂದರೆ ಗಜ್ನಿಯ ನಂತರವೂ ಕೂಡ ನಮಗೆ ಕಣ್ಮುಂದೆ ಬರುವಂಥ ಹೆಸರು ಗೋರಿಯ ಹೆಸರೇ. ಆದರೆ ಗಜ್ನಿ ಹೋಗಿದ್ದು 1026ರಲ್ಲಿ, ಗೋರಿ ಬಂದಿದ್ದು 1175ರಲ್ಲಿ. ಅಂದರೆ 150 ವರ್ಷ ಮತ್ತೆ ಯಾವುದೇ ಆಕ್ರಮಣಕಾರಿಯನ್ನು ನಾವು ಒಳಗಡೆಗೆ ಬಿಟ್ಕೊಂಡಿಲ್ಲ. ಹೀಗೆ ಬೇರೆ ಸಾಮ್ರಾಜ್ಯಗಳನ್ನು 100 ವರ್ಷಗಳಲ್ಲಿ ನುಂಗಿ ನೀರು ಕುಡಿದಂಥ ಅರಬ್ಬರು ಭಾರತದಲ್ಲಿ ಅವರು ಒಳಗಡೆಗೆ ಬರೋದಕ್ಕೆ 500 ವರ್ಷ ಬೇಕಾಯಿತು ಅನ್ನೋದನ್ನು ನಾವು ಎಷ್ಟು ಆಸಕ್ತಿಯಿಂದ ನೆನಪು ಮಾಡಿಕೊಂಡ್ರೂ ಕೂಡ ಅದು ಸಾಲದು. ಅಷ್ಟು ಒಂದು ಪರಾಕ್ರಮ ಅಲ್ಲಿ ಪ್ರಕಟವಾಯಿತಲ್ವೇ? ಮಹಮ್ಮದ್ ಗಜ್ನಿ 1026ರಲ್ಲಿ ವಾಪಸ್ ಹೋದ್ಮೇಲೆ 1032ರಲ್ಲಿ ಆತನ ಸೋದರಳಿಯ ಸಾಲಾರ್ ಮಸೂದ್ 1,00,000 ಸೈನ್ಯ ತಗೊಂಡು ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಶ್ರಾವಸ್ತಿಯ ರಾಜನಾಗಿದ್ದಂಥ ಸುಹೈಲ್ ದೇವ್ ಅವನ ನೇತೃತ್ವದಲ್ಲಿ ಎಲ್ಲ ರಜಪೂತರು ಒಟ್ಟಾಗಿ ಸಾಲಾರ್ ಮಸೂದನ ವಿರುದ್ಧ ಯುದ್ಧ ಮಾಡಿ ಅದರ ಪರಿಣಾಮವಾಗಿ ಸಾಲಾರ್ ಮಸೂದನ ಸಮೇತವಾಗಿ 1,00,000 ಸೈನ್ಯವೂ ಕೂಡ ನಾಶ ಆಗೋಯ್ತು. ಇದೊಂದು ಅದ್ಭುತವಾದಂಥ ಒಂದು ಘಟನೆ ಗಜ್ನಿಯ ದಾಳಿಯ ನಂತರ ನಡೆದಿತ್ತು. ಮಹಮ್ಮದ್ ಗಜ್ನಿಯ ಕಾಲದಲ್ಲಿ ಅನೇಕ ಬಾರಿ ನಮಗೆ ಸೋಲಾಯಿತು. ಸೋಮನಾಥದ ದೇವಾಲಯ ಉದ್ಧ್ವಸ್ತವಾಯಿತು. ಇದೆಲ್ಲಕ್ಕೂ ಕಾರಣವನ್ನು ವಿದ್ವಾಂಸರು ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ, ಸಿದ್ಧ ಸೈನ್ಯದ ಪದ್ಧತಿ ನಮ್ಮಲ್ಲಿ ಇಲ್ಲದೇ ಇದ್ದಿದ್ದೇ ಕಾರಣ. ಕೇವಲ ಶಕ್ತಿ ಪ್ರದರ್ಶನಕ್ಕಾಗಿ ಯುದ್ಧ ನಡೀತಾ ಇದ್ದಾಗ ಇಬ್ಬರೂ ಕೂಡ ಯುದ್ಧ ಕಾಲದಲ್ಲೇ ಸೈನ್ಯ ತಯಾರಿ ನಡೆಸ್ತಾ ಇದ್ರು. ಆದರೆ ಆಕ್ರಮಣ ಮಾಡೋದಕ್ಕೋಸ್ಕರ ಶಕ್ತಿ ಪ್ರದರ್ಶನ ಅಲ್ಲದೆ ಇನ್ನೊಬ್ಬರ ನಾಶಕ್ಕಾಗಿಯೇ ಯುದ್ಧಕ್ಕೆ ಬಂದಾಗ, ಪೂರ್ವ ಸುಳಿವು ಇಲ್ಲದೆ ಯುದ್ಧಗಳು ಬಂದಾಗ ಹಿಂದೂ ಸಮಾಜ ಅನೇಕ ಬಾರಿ ಸೋತಿದೆ. ಆದರೆ ಆಮೇಲೆ ಅವ್ರು ತಯಾರಿ ಮಾಡಿಕೊಂಡು ಮತ್ತೆ ಯುದ್ಧಕ್ಕೆ ಹೊರಟಾಗ ಗಜ್ನಿ ಓಡೋಗಿದ್ದನ್ನು ನಾವು ಮತ್ತೆ 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 ನೋಡ್ತಾ ಇದ್ದೀವಿ. ಕೊನೇ ಬಾರಿ 17ನೇ ದಾಳಿ ಅಂತ ಯಾವ್ದು ನಾವು ಹೇಳ್ತೀವಿ, ಅದಂತೂ ಜಾಟ್ರ ಜೊತೆಯಲ್ಲಿ ಗಜ್ನಿಯ ಸೈನ್ಯಕ್ಕೆ ನಡೆದಂಥ ಒಂದು ಯುದ್ಧವೇ. ಓಡೋಗ್ತಾ ಇದ್ದಂಥ ಸೈನ್ಯವನ್ನು ಅಟ್ಟಿಸ್ಕೊಂಡು ಹೋಗಿ ಕೊನೆಗೆ ಕೆಲವೇ ಜನಗಳನ್ನು ಉಳಿಸ್ಕೊಂಡು 100ರಷ್ಟು ಸೈನ್ಯವನ್ನು ಮಾತ್ರ ಉಳಿಸ್ಕೊಂಡು ಮಹಮ್ಮದ್ ಗಜ್ನಿ ಅವನು ಮತ್ತೆ ತನ್ನ ದೇಶವನ್ನು ತಲುಪೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಆಮೇಲೆ ಸಿದ್ಧ ಸೈನ್ಯದ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ಈ ಎಲ್ಲ ಅನುಭವಗಳಿಂದ ರಾಜ ಕೃಷ್ಣದೇವರಾಯ. 16ನೇ ಶತಮಾನದವರೆಗೂ ನಾವು ಆ ಕಾರಣಕ್ಕೋಸ್ಕರ ಕಾಯಬೇಕಾಗಿ ಬಂತು ಅನುಭವದಲ್ಲಿ. ಆಮೇಲೆ ಗೋರಿಯ ಕಾಲದಲ್ಲಿ ಮತ್ತೆ ನಮಗೆ ಸೋಲಾಯಿತು. ಆದರೆ ಅದಕ್ಕೂ ಮುಂಚೆ 6-7 ಬಾರಿ ಪೃಥ್ವಿರಾಜನಿಂದ ಅವನು ಸೋತಿದ್ದ. ಆದರೆ ಪ್ರತಿ ಬಾರಿ ಜೀವದಾನ ಪಡೆದಿದ್ದ, ಕ್ಷಮಾದಾನವನ್ನು ಪಡೆದಿದ್ದ. ಆದರೆ ಕೊನೆಗೆ 1192ನೇ ಇಸ್ವಿಯ ತರಾಯಿ ಯುದ್ಧದಲ್ಲಿ, 2ನೇ ತರಾಯಿ ಯುದ್ಧದಲ್ಲಿ ಪೃಥ್ವಿರಾಜ ಆ ಯುದ್ಧ ಭೂಮಿನಲ್ಲಿ ಸೋಲ್ತಾನೆ. ಅದಕ್ಕೂ ಕಾರಣ ಯುದ್ಧದಲ್ಲಿ ನಡೆಯುವಂಥ ತಂತ್ರಗಳು. ಅನೇಕ ಬಾರಿ ಧರ್ಮಯುದ್ಧದ ಹೆಸರಿನಲ್ಲಿ ಮತ್ತೊಂದು ಕಾರಣಕ್ಕಾಗಿ ನಾವು ವಿಕೃತಿಯನ್ನು ಕೂಡ ಪ್ರದರ್ಶನ ಮಾಡಿ ಅದಕ್ಕೂ ಬಲಿಯಾಗಿದ್ದೀವಿ. ತಂತ್ರವನ್ನು ಮಹಮ್ಮದ್ ಗೋರಿ ಪ್ರಯೋಗ ಮಾಡ್ತಾನೆ. ನನಗೆ ಯುದ್ಧ ಬೇಕಾಗಿಲ್ಲ, ಹಾಗಾಗಿ ನಾನು ಖಲೀಫನ ಆಜ್ಞೆ ಪಡೆಯೋವರೆಗೂ ಕೂಡ ನೀವು ಯುದ್ಧವನ್ನು ಮಾಡಬೇಡ, ಹೀಗೆಲ್ಲ ಹೇಳಿ ಪೃಥ್ವಿರಾಜನ ಸೈನ್ಯ ವಿಶ್ರಾಂತಿ ತಗೊಳ್ತಾ ಇದ್ದಾಗ ಆಕ್ರಮಣ ನಡೆದು ನಮ್ಮ ಸೈನ್ಯ ನಾಶವಾಗುತ್ತೆ.
ಇದರಲ್ಲಿ ಯಾರನ್ನು ದೂಷಣೆ ಮಾಡೋದಕ್ಕಾಗೋದಿಲ್ಲ, ಏಕೆಂದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಇದೆಲ್ಲ ನಮಗೆ ಇತಿಹಾಸ ಕಲಿಸುವಂಥ ಪಾಠಗಳು. ಹೀಗೆ 500 ವರ್ಷಗಳ ಒಂದು ಹೋರಾಟದಲ್ಲಿ ಕೊನೆಗೂ ಕೂಡ ಆಕ್ರಮಣಕಾರಿಗಳು ದಿಲ್ಲಿಯನ್ನು ಹಿಡಿಯೋದರಲ್ಲಿ ಅವರು ಯಶಸ್ವಿಗಳಾಗ್ತಾರೆ. ಇಲ್ಲಿ ಗುಲಾಮಿ ಸಂತತಿಯ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಮುಂದೆ ಸುಮಾರು 500 ವರ್ಷಗಳ ಕಾಲ ಔರಂಗಜೇಬನವರೆಗೆ ವಿದೇಶಿ ಮುಸ್ಲಿಂ ಆಕ್ರಮಣಕಾರರು ಈ ದೇಶವನ್ನು ಅಲ್ಲಲ್ಲೇ ಆಳುವಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಲ್ಲೇ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ನಂತರದ 500 ವರ್ಷಗಳಲ್ಲೂ ಕೂಡ ಲೆಕ್ಕ ಹಾಕಿದ್ರೆ 370 ವರ್ಷಗಳ ಕಾಲ ಮುಸಲ್ಮಾನರ ಆಳ್ವಿಕೆ ಇಲ್ಲಿ ನಡೆಯಿತು. ಆಗಲೂ ಕೂಡ ಕೇರಳ ಸ್ವತಂತ್ರವಾಗಿಯೇ ಇತ್ತು. ಅಸ್ಸಾಮನ್ನು ಯಾವತ್ತಿಗೂ ಕೂಡ ಮುಸಲ್ಮಾನರ ಆಕ್ರಮಣಕಾರಿಗಳು ಗೆದ್ದಿಲ್ಲ. ಇದನ್ನು ಕೂಡ ನಾವು ಗಮನಿಸಬೇಕು. ಆದರೂ ಹೆಚ್ಚಿನ ಭಾಗಗಳು ಮುಸ್ಲಿಂ ಆಳ್ವಿಕೆಗೆ ಒಳಪಟ್ಟಿದ್ದುವು ಅನ್ನೋದಂತೂ ನಿಜ. ಆದರೆ ಹೋರಾಟ ನಿರಂತರವಾಗಿ ನಡೀತಾನೇ ಇತ್ತು. ಅದರ ಪರಿಣಾಮವಾಗಿ ಮತ್ತೆ ನಾವು ಮುಸ್ಲಿಂ ಆಕ್ರಮಣದಿಂದನೂ ಕೂಡ ಮುಕ್ತರಾದ್ವಿ. ರಾಜಸ್ಥಾನ 7ನೇ ಶತಮಾನದಿಂದ 18ನೇ ಶತಮಾನದವರೆಗೆ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ಇಸ್ಲಾಂ ಆಕ್ರಮಣಕಾರಿಗಳ ವಿರುದ್ಧ ಹೋರಾಟ ಮಾಡಿದೆ. ಅರ್ಜುನ ದೇವರಿಂದ ರಂಜಿತ್ ಸಿಂಗ್ನವರೆಗೆ ಪಂಜಾಬ್ನಲ್ಲಿ ಹೋರಾಟ ನಡೆದಿದೆ. ವಿಜಯನಗರ ಸಾಮ್ರಾಜ್ಯ 230 ವರ್ಷಗಳ ಕಾಲ ಅದು ಹಿಂದೂ ಧರ್ಮ ಸಂಸ್ಕೃತಿ ರಕ್ಷಣೆಗಾಗಿ ಅದು ಕೆಲಸವನ್ನು ಮಾಡಿದೆ. ಹಿಂದವಿ ಸ್ವರಾಜ್ಯ ಶಿವಾಜಿ ಮಹಾರಾಜರಿಂದ ಪ್ರಾರಂಭ ಆಗಿ ಅದು ಇಡೀ ಪಶ್ಚಿಮ ಭಾರತ ಉತ್ತರ ಭಾರತವನ್ನು ಆಕ್ರಮಣಕಾರಿಗಳಿಂದ ಮುಕ್ತ ಮಾಡಿದೆ. ಇವರಿಂದ ಪ್ರೇರಣೆ ಪಡೆದಂಥ ಛತ್ರಸಾಲ, ರಣಧೀರ ಕಂಠೀರವ ಇತ್ಯಾದಿ ಸಣ್ಣ ಪುಟ್ಟ ಅನೇಕ ರಾಜರುಗಳು ಕೂಡ ಅವರು ಎಲ್ಲರೂ ಕೂಡ ಆಕ್ರಮಣಕಾರಿಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಕೊನೆಗೆ 1772ನೇ ಇಸ್ವಿನಲ್ಲಿ ಸವಾಯಿ ಮಾಧವರಾವ್ ಪೇಶ್ವೆ 4ನೇ ಪೇಶ್ವೆ ಆತ ತನ್ನ ಜೀವನವನ್ನು ಮುಗಿಸೋ ಹೊತ್ತಿಗೆ ವಾಯುವ್ಯ ಭಾರತ, ಪಶ್ಚಿಮ ಭಾರತ, ಉತ್ತರ ಭಾರತಗಳೆಲ್ಲವೂ ಕೂಡ ಆಕ್ರಮಣಕಾರಿ ಮುಸ್ಲಿಂ ದೊರೆಗಳಿಂದ ಮುಕ್ತವಾಗಿತ್ತು ಅನ್ನೋದನ್ನು ನಾವು ಗಮನಿಸ್ತೀವಿ. ಅದಕ್ಕೋಸ್ಕರ ಮೌಲಾನಾ ಹಾಲಿ ಅನ್ನುವಂಥ ಒಬ್ಬ ವಿದ್ವಾಂಸ ಬರೆದಿರುವಂಥ ಒಂದು ಮಾತನ್ನು ಹಿರಿಯರು ಹೇಳ್ತಾ ಇರ್ತಾರೆ. ದೇಶ ವಿಭಜನೆ ದುರಂತ ಕಥೆ ಅನ್ನೋ ಪುಸ್ತಕದಲ್ಲಿ ಸನ್ಮಾನ್ಯ ಹೊವೆ ಶೇಷಾದ್ರಿಯವರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದರೆ 1000 ವರ್ಷಗಳ ಕಾಲದ ಇಸ್ಲಾಮಿನ ಆಕ್ರಮಣದ ಕುರಿತಾದಂಥ ಒಂದೇ ವಾಕ್ಯದ ಸಂದೇಶ ಮೌಲಾನಾ ಹಾಲಿ ಹೇಳೋ ಹಾಗೆ, ಇಸ್ಲಾಮಿನ ಯುದ್ಧ ನೌಕೆ ಜಗತ್ತಿನ 7 ಸಮುದ್ರಗಳನ್ನು ದಾಟ್ಕೊಂಡು ಬಂತು, ಆದರೆ ಗಂಗಾ ನದಿಯಲ್ಲಿ ಮುಳುಗೋಯ್ತು. ಶಾಯಿಸ್ತೆ ಖಾನ ಶಿವಾಜಿ ಮಹಾರಾಜರ ಬಗ್ಗೆ ಹೇಳ್ತಾನೆ, ಶಿವಾಜಿ ನನ್ನ 3 ಬೆರಳನ್ನಷ್ಟೇ ಕತ್ತರಿಸಲಿಲ್ಲ, ನನ್ನ ಅಹಂಕಾರವನ್ನೇ ಕತ್ತರಿಸ್ದ. ಅವನನ್ನು ಕನಸಿನಲ್ಲಿ ಭೇಟಿಯಾಗೋದಕ್ಕೂ ಕೂಡ ನನಗೆ ಹೆದರಿಕೆ ಆಗುತ್ತೆ. ಹೀಗೆ ಮೌಂಟ್ ಬ್ಯಾಟನ್ ಹೇಳ್ತಾರೆ, ಶಿವಾಜಿ ಅಂತ ಒಬ್ಬ ಮನುಷ್ಯ ಲಂಡನ್ನಲ್ಲಿ ಇಂಗ್ಲೆಂಡಲ್ಲಿ ಹುಟ್ಟಿದ್ದಿದ್ರೆ ಜಗತ್ತಿನಲ್ಲ ಇಡೀ ಬ್ರಹ್ಮಾಂಡವನ್ನೇ ನಾನು ಗೆಲ್ತಾ ಇದ್ದೆ. ಈ ರೀತಿ ಅನೇಕ ಜನ ಪರಾಕ್ರಮಶಾಲಿ ಪುರುಷರುಗಳಿಂದಾಗಿ ನಾವು ಆ 2ನೇ ಆಕ್ರಮಣದಿಂದ ಸ್ವತಂತ್ರರಾದ್ವಿ. ಇನ್ನು 3ನೇ ಭಾಗಕ್ಕೆ ಬರೋದಾದರೆ, ಇಂಗ್ಲೀಷರ ವಿರುದ್ಧ ನಡೆದಂಥ ಹೋರಾಟ ಅದು ಸುಮಾರು 200 ವರ್ಷಗಳ ಒಂದು ಹೋರಾಟದ ಕಥೆ. 1757ರಲ್ಲಿ ಪ್ಲಾಸಿ ಕದನದಿಂದ ಇಂಗ್ಲೀಷ್ನವರ ರಾಜಕೀಯ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. ಅಲ್ಲಿವರೆಗೂ ಅವರು ವ್ಯಾಪಾರದಲ್ಲಿ ತೊಡಗಿದ್ರು. ಬಂಗಾಳ ಅವ್ರ ಕೈಗೆ ಹೋಯಿತು. ಅಲ್ಲಿಂದ ಮುಂದೆ ಸುಮಾರು 100 ವರ್ಷಗಳಲ್ಲಿ 1852ರವರೆಗೆ ಒಂದೊಂದಾಗಿ ಇಡೀ ದೇಶ ಅವ್ರ ಕೈಗೆ ಹೋಗುತ್ತೆ. 1818ರಲ್ಲಿ ಮಹಾರಾಷ್ಟ್ರದ ಮರಾಠರ ಪ್ರದೇಶಗಳು, 1845ರಲ್ಲಿ ಸಿಖ್ಖರ ಪ್ರದೇಶಗಳು, 1852ರಲ್ಲಿ ಬರ್ಮಾ, ಹೀಗೆ ಎಲ್ಲ ಇಡೀ ದೇಶ ಅವರ ಕೈಗೆ ಹೋಯಿತು. ಅವರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದಲ್ಲಿ 2 ಭಾಗವನ್ನು ನಾವು ನೋಡ್ತೀವಿ. 1757ರಿಂದ 1857ರವರೆಗೆ ಒಂದು ರೀತಿ ಆದರೆ, ನಂತರದ 90 ವರ್ಷದಲ್ಲಿ ಇನ್ನೊಂದು ರೀತಿಯಲ್ಲಿ ನಡೆಯಿತು. ಮೊದಲ ಭಾಗದಲ್ಲಿ ನಡೆದಂಥ ಸ್ವಾತಂತ್ರ್ಯ ಹೋರಾಟ ಅದು ಯುದ್ಧ ಭೂಮಿನಲ್ಲಿ ನಡೆಯಿತು. ರಾಜರು, ಮಹಾರಾಜರು, ಜಮೀನ್ದಾರರು, ಪಾಳೆಗಾರರು, ಸಂಸ್ಥಾನಿಕರು, ದೇಶಮುಖರು, ದೇಶಪಾಂಡೆಗಳು ಇವರೆಲ್ಲರೂ ಕೂಡ ನೂರಾರು ಕ್ರಾಂತಿಗಳನ್ನು ನಾವು ಆ ಸಂದರ್ಭದಲ್ಲಿ ನೋಡಿದ್ದೀವಿ.
ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ಎಲ್ಲರ ಹೋರಾಟ ನಡೆಯಿತು. ಆ ಒಂದು ಹೋರಾಟದಲ್ಲೇನೇ ನಾವು ಕಿತ್ತೂರು ಚೆನ್ನಮ್ಮನ, ಸಂಗೊಳ್ಳಿ ರಾಯಣ್ಣನ ಸಾಹಸಿ ಪ್ರಯತ್ನಗಳನ್ನು ಕೂಡ ಗಮನಿಸ್ತೀವಿ. ಇದೆಲ್ಲದರ ಒಂದು ಪರಾಕಾಷ್ಠೆ ಅಂದರೆ 1857ರ ಮಹಾಸಂಗ್ರಾಮ. ಅದನ್ನು ನಾವು ತಪ್ಪಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೀವಿ. ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಅದು ಅಂತಿಮ ಸ್ವಾತಂತ್ರ್ಯ ಸಂಗ್ರಾಮ. ಏಕೆಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈಜಿಪ್ಷಿಯನ್ರ ವಿರುದ್ಧನೇ ಪ್ರಾರಂಭ ಆಯಿತು. ಸೊ ಹೀಗೆ ಆ ಒಂದು ಮಹಾ ಸಂಗ್ರಾಮದಲ್ಲಿ ಸುಮಾರು 3 ಕೋಟಿಯಷ್ಟು ಜನ ಪರೋಕ್ಷವಾಗಿ ಅದರಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಪುರುಷಪುರದಿಂದ ಕಲ್ಕತ್ತಾದವರೆಗೆ, ದಿಲ್ಲಿಯಿಂದ ಮೈಸೂರವರೆಗೆ ವಿಶಾಲವಾದಂಥ ಭಾಗದಲ್ಲಿ ಸುಮಾರು 2 ವರ್ಷಗಳ ಕಾಲ ಆ ಒಂದು ಕ್ರಾಂತಿ ನಡೀತು. ಜಗತ್ತಿನಲ್ಲೇ ಅತಿ ದೊಡ್ಡ ಕ್ರಾಂತಿ 1857ರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯಾ ಟೋಪೆ ಮಾಡಿದಂಥ ಕ್ರಾಂತಿ. ಇನ್ನು ಮುಂದಕ್ಕೆ ಬರೋಣ, ಕೊನೆ ಭಾಗಕ್ಕೆ ಬರೋಣ. 1858ರಿಂದ 1947ರವರೆಗೆ ಏನು ಸ್ವಾತಂತ್ರ್ಯ ಹೋರಾಟ ನಡೆದಿದೆ ಅದು ಜನಸಾಮಾನ್ಯರ ಹೋರಾಟ. ಅಲ್ಲಿ ಯಾವುದೇ ರಾಜರು, ಮಹಾರಾಜರು, ಸೈನಿಕರು, ಸರ್ದಾರರು, ಕೋಟೆ ಕೊತ್ತಲ ಈ ರೀತಿ ಯಾವುದೂ ಇಲ್ಲ. ಅಲ್ಲಿ ಕವಿಗಳು, ಸಾಹಿತಿಗಳು, ಸಂತರು, ಮಹಂತರು, ಸಮಾಜ ಸುಧಾರಕರು, ಸಾಮಾನ್ಯ ಜನರು, ಪತ್ರಕರ್ತರು ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟವನ್ನು ಕೈಗೊಂಡರು. ಅದರಲ್ಲಿ ಬಹಳ ಮುಖ್ಯವಾಗಿ 3 ಮುಖಗಳನ್ನು ನಾವು ನೋಡಬೇಕು. ಮೊದಲನೇದು ಸಂತರು. ರಾಮ್ ಸಿಂಗ್ ಕೂಕಾ ಅಂತ ಸಂತರು 1871ನೇ ಇಸ್ವಿನಲ್ಲಿ ಕ್ರಾಂತಿಗೆ ಕಾರಣ ಆಗ್ತಾರೆ. ಅಲ್ಲಿಂದ ಮುಂದೆ ವಿವೇಕಾನಂದರ ಪ್ರಯತ್ನ ನಾವು ನೋಡ್ತೀವಿ. ಹಾಗೆ ಅರವಿಂದ ಘೋಷರು, ಶ್ರದ್ಧಾನಂದರು, ದಯಾನಂದ ಸರಸ್ವತಿಗಳು ಇವರದೆಲ್ಲರದ್ದು ಪ್ರಯತ್ನ ಇದೆ. ಈ ಎಲ್ಲದರಲ್ಲಿ ನೆನಪಿಟ್ಕೊಳ್ಳೇಬೇಕಾದಂಥ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ದೈವ ಭಕ್ತಿ ಹೇಗೆ ಪವಿತ್ರವೋ ದೇಶಭಕ್ತಿಯೂ ಅಷ್ಟೇ ಪವಿತ್ರ ಅಂಥೇಳಿ ಹಿಂದೂಗಳ ಮನಸ್ಸಿನಲ್ಲಿ ದೇಶಕ್ಕಾಗಿ ಕೂಡ ಕೆಲಸ ಮಾಡುವಂಥ ಒಂದು ಭಾವವನ್ನು ಜಾಗೃತಿ ಮಾಡಿದಂಥ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದ. ದೇವರನ್ನು ಪೂಜೆ ಮಾಡದೆ ಹೋದರೂ ಪರವಾಗಿಲ್ಲ, ದೇಶವನ್ನು ಪೂಜೆ ಮಾಡಿ ಅಂತ ಅವರು 1897ರಲ್ಲಿ ಕರೆ ಕೊಟ್ಟಿದ್ರು. ಪರಿಣಾಮ 50 ವರ್ಷದ ಸಮಯವನ್ನೂ ಅವರು ಕೊಟ್ಟಿದ್ದರು. ಅವರು ಹೇಳ್ದಂಗೆ 50 ವರ್ಷಕ್ಕೆ ಸ್ವಾತಂತ್ರ್ಯ ಬಂತು ದೇಶದ ಆರಾಧನೆಯ ಕಾರಣದಿಂದಾಗಿ. ಇನ್ನು ಎರಡನೇದಾಗಿ ಕಾಂಗ್ರೆಸ್ಸನ್ನು ಇಂಗ್ಲಿಷ್ನವರೇ ಪ್ರಾರಂಭ ಮಾಡಿದ್ರೂ ಕೂಡ ತಿಲಕರು ಮತ್ತು ಗಾಂಧೀಜಿಯವರ ಕಾರಣದಿಂದಾಗಿ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದ ವೇದಿಕೆ ಆಯಿತು. ಸಾಮಾನ್ಯ ಜನ ಸರ್ಕಾರದ ಹೆದರಿಕೆಯಿಂದ ಮುಕ್ತವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದಕ್ಕೆ ಕಾರಣ ಆಗಿದ್ದು ತಿಲಕರು ಮತ್ತು ಗಾಂಧೀಜಿಯವರು. ಗಾಂಧೀಜಿ ಅಂತ ಒಬ್ಬ ಮಹಾತ್ಮ, ಸಂತ, ಜನಗಳ ನಡುವೆ ಓಡಾಡದಂಥ ದೇವರು. ಇವರಿಂದಾಗಿ ಸರ್ವಸಾಮಾನ್ಯ ಜನಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವಂಥ ಸ್ಫೂರ್ತಿಯನ್ನು ಪಡೆದರು. ಅದರ ಜೊತೆಗೆ ಒಂದು ಸಾತ್ವಿಕ ಜೀವನವನ್ನು ನಡೆಸುವಂಥ ಪ್ರೇರಣೆಯನ್ನೂ ಪಡೆದರು, ಮಾದರಿಯನ್ನೂ ಕಂಡರು. ಏನೇ ಆದರೂ ಕೂಡ ಕಾಂಗ್ರೆಸ್ ಮತ್ತು ಗಾಂಧೀಜಿಯವರ ಪ್ರಯತ್ನ ಎಷ್ಟೇ ಇದ್ದರೂ ಕೂಡ ಅಲ್ಲೂ ಒಂದು ಮಿತಿಯನ್ನು ನಾವು ನೋಡ್ತೀವಿ. ಏಕೆಂದರೆ 42ನೇ ಇಸ್ವಿಯ ನಂತರ ಕಾಂಗ್ರೆಸ್ನಿಂದ ಯಾವುದೇ ಹೋರಾಟ ನಡೆಯಲಿಲ್ಲ. ಕಾರಣ 2 ವರ್ಷಗಳ ಕಾಲ ಗಾಂಧೀಜಿಯವರಿಂದ ಹಿಡಿದು ಎಲ್ಲ ನಾಯಕರುಗಳನ್ನು ಸರ್ಕಾರ 44ನೇ ಇಸ್ವಿವರೆಗೂ ಸೆರೆಮನೆಯಲ್ಲಿಟ್ಟಿತ್ತು. ಹಾಗಾಗಿ ಪ್ರಶ್ನೆ ಬರುತ್ತೆ, 42ರ ನಂತರದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರ ಯಾರ್ದು ಅಂತ. ಕೊನೆಯ ಹಂತದಲ್ಲಿ ಸ್ವಾತಂತ್ರ್ಯ ಪ್ರಾಪ್ತಿಗೆ ಕಾರಣ ಏನಾಯಿತು ಅಂತಂದಾಗ ಕ್ಲೆಮೆಂಟ್ ಆಟ್ಲಿ ಹೇಳ್ತಾರೆ, ಸೇನಾ ಕ್ರಾಂತಿಯಿಂದಾಗಿ ನಾವಿವತ್ತು ಭಾರತವನ್ನು ಬಿಟ್ಟು ಬರುವಂಥ ಪರಿಸ್ಥಿತಿ ಬಂದಿದೆ. ಸೇನಾ ಕ್ರಾಂತಿ, ಹಿಂದೂಸ್ತಾನದ ಸೈನಿಕರು ಇಂಗ್ಲಿಷ್ ಸರ್ಕಾರದ ರಕ್ಷಣೆಯನ್ನು ಮಾಡ್ತಾ ಇದ್ದಂಥವರು, ಅವರು 46ನೇ ಇಸ್ವಿನಲ್ಲಿ ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ರು. ಇದನ್ನೇ ಆಟ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ಹಿಂದೂಸ್ತಾನದ ಒಳಗಡೆ ಇದ್ದಂಥ ಈ ಸೈನಿಕರು ದೇಶಭಕ್ತರಾಗಿದ್ದಕ್ಕೆ ಕಾರಣ ಆಜಾದ್ ಹಿಂದ್ ಫೌಜಿನ ಸೈನಿಕರು. ಆಜಾದ್ ಹಿಂದ್ ಫೌಜಿನ ಸೈನಿಕರು ಕೂಡ 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ವಿರುದ್ಧ ಇಂಗ್ಲಿಷ್ನವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಂಥ ಹಿಂದೂ ಸೈನಿಕರೇ. ಆದರೆ ಅವರೆಲ್ಲರೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಕೈಲಿ ಸಿಕ್ಕಿದ್ರಿಂದ ಅವರೆಲ್ಲರೂ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂಥ ದೇಶಭಕ್ತರಾದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ಗೆ ಕಾರಣ ಆಗ್ತಾರೆ. ಆದರೆ ಕಾಂಗ್ರೆಸ್ಸಿನ ನಾಯಕರಾಗಿದ್ದಂಥ ನೇತಾಜಿ ಸುಭಾಷ್ ಚಂದ್ರ ಬಸು ಕ್ರಾಂತಿಕಾರಿಯಾಗಿ ಸೇನಾ ನಾಯಕನಾಗಿ ಯುದ್ಧವನ್ನು ಮಾಡುವಂಥ ಒಂದು ಕೆಲಸವನ್ನು ಕೈಗೆ ತಗೊಳ್ಳೋದಕ್ಕೆ ಕಾರಣ, ಅವರಲ್ಲಿ ಒಂದು ದೊಡ್ಡ ಒಂದು ಮಾನಸಿಕ ಪರಿವರ್ತನೆ ಆಗಿದ್ದಕ್ಕೆ ಕಾರಣ ವಿನಾಯಕ್ ದಾಮೋದರ ಸಾವರ್ಕರ್. ಅವರಿಬ್ಬರ ಭೇಟಿಯಾದಂಥ 40ನೇ ಇಸ್ವಿ ಜೂನ್ 22 ಬಹಳ ಮುಖ್ಯವಾದಂಥ ದಿನ.
ಸಾವರ್ಕರ್ ಅವರ ಪ್ರೇರಣೆಯಿಂದ ಸುಭಾಷ್ ಆಜಾದ್ ಹಿಂದ್ ಫೌಜನ್ನು ಕಟ್ಟುವಂಥ ಕೆಲಸ ಮಾಡಿದ್ರು. ಮುಂದಿನ ಘಟನಾವಳಿಗಳು ಸ್ವಾತಂತ್ರ್ಯಕ್ಕೆ ಕಾರಣ ಆಯಿತು. ಆ ಸಾವರ್ಕರ್ ಅವರು ತಮ್ಮ 10ನೇ ವಯಸ್ಸಿನಲ್ಲಿನೇ ಕ್ರಾಂತಿಕಾರಿಯಾಗಿದ್ದಕ್ಕೆ ಕಾರಣ ಚಾಫೇಕರ್ ಸಹೋದರು. ಚಾಫೇಕರ್ ಸಹೋದರ ಕ್ರಾಂತಿಕಾರಿಗಳಾಗಿದ್ದಕ್ಕೆ ಕಾರಣ ವಾಸುದೇವ್ ಬಲವಂತ್ ಫಡ್ಕೆ. ವಾಸುದೇವ್ ಬಲವಂತ್ ಫಡ್ಕೆ ಆದ್ಯ ಕ್ರಾಂತಿಕಾರಿ. ಅವನು ಕ್ರಾಂತಿಕಾರಿಯಾಗಿದ್ದಕ್ಕೆ ಕಾರಣ 1857ರ ಮಹಾಸಂಗ್ರಾಮ. ಹೀಗೆ ಯಾವುದೋ ಒಂದು ಘಟನೆಯಲ್ಲಿ ನಾವು ಗೆದ್ದಿರ್ಬೋದು, ಆದರೆ ಸೋತಿರ್ಬೋದು. ಆದರೆ ಆ ಘಟನೆಯ ಪ್ರೇರಣೆಯಿಂದಾಗಿ ಮುಂದಿನ ಪೀಳಿಗೆ ಸ್ವಾತಂತ್ರ್ಯ ಪ್ರಾಪ್ತಿಗೆ ಕೆಲಸ ಮಾಡಬೇಕು ಅನ್ನುವಂಥ ಪ್ರೇರಣೆಯನ್ನು ಪಡೀತಲ್ಲ, ಇದು ಬಹಳ ಮುಖ್ಯವಾದಂಥ ವಿಷಯ. ಹೀಗೆ ಸಂತರು, ಕಾಂಗ್ರೆಸ್ ಮತ್ತು ಕ್ರಾಂತಿಕಾರಿಗಳು 3 ಮುಖ್ಯ ಪ್ರಯತ್ನಗಳು ಕೊನೆಯ 90 ವರ್ಷಗಳಲ್ಲಿ ನಡೀತು. ಅದರಲ್ಲಿ ಕೊನೆಯ 5 ವರ್ಷದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಯತ್ನದಿಂದ, ಅಂದರೆ ಕ್ರಾಂತಿಕಾರ್ಯದ ಪ್ರಯತ್ನದಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಪ್ರಾಪ್ತಿ ಆಯಿತು ಅನ್ನೋದನ್ನು ನಾವು ಮರಿಬಾರದು. ಹಾಗಾಗಿ ಜನವರಿ 26 ಗಾಂಧೀಜಿಯವ್ರ ಚಿತ್ರದ ಜೊತೆಗೆ ಅಂಬೇಡ್ಕರ್ ಅವ್ರ ಚಿತ್ರ ಇಡಲೇಬೇಕು. ಹಾಗೆಯೇ ಆಗಸ್ಟ್ 15ಕ್ಕೆ ಗಾಂಧೀಜಿಯವರ ಚಿತ್ರದ ಜೊತೆಯಲ್ಲಿ ಸುಭಾಷ್ ಚಂದ್ರ ಬಸು ಮತ್ತು ವಿನಾಯಕ್ ದಾಮೋದರ ಸಾವರ್ಕರ್ ಅವರ 2 ಚಿತ್ರಗಳನ್ನು ಇಡಲೇಬೇಕು ಅನ್ನೋದನ್ನು ನಾವು ಮರಿಬಾರದು. ಆ ಸಾವರ್ಕರ್ರಿಂದಾಗಿಯೇ ನಮ್ಮ ದೇಶಕ್ಕೆ ಅಂತಿಮ ಹಂತದಲ್ಲಿ ಸ್ವಾತಂತ್ರ್ಯ ಪ್ರಾಪ್ತಿಯ ಮುನ್ನುಡಿಯನ್ನು ಬರೆಯಲಾಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ 2 ತಿಂಗಳಲ್ಲಿ ಜಿನ್ನಾ ನಮ್ಮ ದೇಶದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದಾಗ, ಆ ಯುದ್ಧದಲ್ಲಿ ನಾವು ಪಾಕಿಸ್ತಾನದ ಸೈನಿಕರನ್ನ ಹಿಂದಕ್ಕೆ ಕಳಿಸಬೇಕಾದ್ರೆ ನಮ್ಮ ಹತ್ರ ಸೈನಿಕರು ಇದ್ದರು. ಆ ಸೈನಿಕರು ಇರೋದಕ್ಕೆ ಕಾರಣ ಮತ್ತೆ ಸಾವರ್ಕರ್ ಅನ್ನೋದನ್ನು ನಾವು ಮರಿಬಾರದು. ಸಾವರ್ಕರ್ ಅವರು 40ನೇ ಇಸ್ವಿನಲ್ಲಿ ಸೈನಿಕೀಕರಣಕ್ಕೆ ಒತ್ತು ಕೊಟ್ಟಿದ್ದರಿಂದಾಗಿ ನಮಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸೈನಿಕರು ಸಿಗ್ತಾರೆ. ಅಷ್ಟೇ ಯಾಕೆ, ಆಜಾದ್ ಹಿಂದ್ ಫೌಜ್ಗೆ ಸಿಂಗಾಪುರದಲ್ಲಿ 60,000 ಜನ ಸೈನಿಕರು ಸಿಕ್ಕಿದ್ದಕ್ಕೂ ಕಾರಣ ಸಾವರ್ಕರ್ ಅಂಥೇಳಿ ಸುಭಾಷ್ ಚಂದ್ರ ಬಸು 1944ನೇ ಇಸ್ವಿ ಡಿಸೆಂಬರ್ 29ನೇ ತಾರೀಕು ಶಹೀದ್, ಅಂದರೆ ಅಂಡಮಾನ್ ದ್ವೀಪದಲ್ಲಿ ಭಾಷಣ ಮಾಡ್ತಾ ಅವರು ಹೇಳ್ತಾರೆ. ಇಂಥ ಸಾವರ್ಕರ್ ಅವ್ರ ಹೆಸರಿಡೋದಕ್ಕೆ ನಾವು ಬೆಂಗಳೂರಿನಲ್ಲಿ ವಿವಾದ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಒಂದು ಬೇಜಾರಾಗುವಂಥ ಸಂಗತಿ. ಸಾವರ್ಕರ್ ಅವರನ್ನು ನಾವು ಸರಿಯಾಗಿ ನೆನಪು ಮಾಡ್ಕೊಳ್ಳದೇ ಇರುವಂಥ ಕೃತಜ್ಞರಾಗಬಾರ್ದು. ಆ ಮನುಷ್ಯನಿಂದಾಗಿಯೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆ ಮನುಷ್ಯನಿಂದಾಗಿಯೇ ಈ ದೇಶ ನಂತರದಲ್ಲೂ ಉಳ್ಕೊಂಡಿದೆ. ಅಪ್ರತಿಮ ಕ್ರಾಂತಿಕಾರಿ ವಿನಾಯಕ್ ದಾಮೋದರ ಸಾವರ್ಕರ್. ಸೊ ಹೀಗೆ ಕೊನೆಯ ಹಂತದಲ್ಲಿ 5 ವರ್ಷಗಳಲ್ಲಿ ಕ್ರಾಂತಿಕಾರಿಗಳ ಪ್ರಯತ್ನದ ಪರಾಕಾಷ್ಠೆ ಸುಭಾಷ್ ಚಂದ್ರ ಬೋಸ್ರ ರೂಪದಲ್ಲಿ ನಡೆದು ಸ್ವಾತಂತ್ರ್ಯ ಪ್ರಾಪ್ತಿಗೆ ನಾವು ಹತ್ರ ಆದ್ವಿ. ಹೀಗೆ ಇದಿಷ್ಟು ಕೂಡ ಒಂದು ಪಕ್ಷಿ ನೋಟ 2,500 ವರ್ಷಗಳ ಸ್ವಾತಂತ್ರ್ಯ ಹೋರಾಟದ ಒಂದು ಕಥೆ. ಇತಿಹಾಸ ಅನ್ನೋದು ಕೇವಲ ಮಾಹಿತಿಯಲ್ಲ, ಕೇವಲ ಅದು ನೆನಪಲ್ಲ, ಅದೊಂದು ಕಳೆದು ಹೋದ ಅನುಭವ. ಹಿಂದಿನವರು ತಪ್ಪು ಮಾಡಿದ್ದಾರೆ, ಒಳ್ಳೆಯದು ಮಾಡಿದ್ದಾರೆ. ಅವರು ಮಾಡಿದ ಒಳ್ಳೆಯದು ನಮಗೆ ಪ್ರೇರಣೆ, ಅವ್ರು ಮಾಡಿದಂಥ ತಪ್ಪು ನಮಗೆ ಪಾಠ. ಚಂದ್ರಶೇಖರ್ ತಿವಾರಿ ಅಂತ ದೇಶಭಕ್ತರು ಇದ್ದಾರೆ, ವೀರಭದ್ರ ತಿವಾರಿ ಅಂತ ದೇಶದ್ರೋಹಿಗಳು ಇದ್ದಾರೆ. ಹಾಗೆಯೇ ಸರ್ದಾರ್ ಮಲ್ಲಭ್ ಶೆಟ್ಟಿ ಅಂತ ದೇಶದ್ರೋಹಿಗಳು ಇದ್ದಾರೆ, ಕಿತ್ತೂರು ಚೆನ್ನಮ್ಮನಂಥ ದೇಶಭಕ್ತರು ಇದ್ದಾರೆ. ನಾವು ಎಲ್ಲದರಿಂದ ಪಾಠ ಕಲಿಬೇಕು ಅನ್ನೋದಕ್ಕೋಸ್ಕರ ಇತಿಹಾಸ. ಏಕೆಂದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲೂ ನಾವು ಅನೇಕ ಯುದ್ಧಗಳನ್ನು ಎದುರಿಸಿದ್ದೀವಿ, ಒಮ್ಮೆ ಸೋತಿದ್ದಕ್ಕೂ ಕೂಡ ನಮ್ಮ ಅಜಾಗರೂಕತೆಯೇ ಕಾರಣ ಅನ್ನೋದು ನಮಗೆ ಗೊತ್ತಿದೆ. ನಂತರದಲ್ಲೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ಗೋಹತ್ಯೆ, ಮತಾಂತರ, ಜನಸಂಖ್ಯೆಯ ಅಸಮತೋಲನ, ಭಯೋತ್ಪಾದನೆ, ಮತ್ತೊಂದು ಮಗದೊಂದು, ಈ ಎಲ್ಲದರ ವಿರುದ್ಧವಾಗಿ ಸಂಘರ್ಷ ನಡೆಸಲೇಬೇಕಾಗಿದೆ. ಇದರಲ್ಲಿ ಎಲ್ಲ ದೇಶವಾಸಿಗಳು ಕೂಡ ಅವರು ಯಾವುದೇ ಜಾತಿ ಮತ ಪಂಥಗಳಿರಲಿ, ಯಾವುದೇ ರಿಲಿಜನ್ ಇರಲಿ, ಎಲ್ಲರಿಗೂ ದೇಶ ಮೊದಲು, ನಾವೆಲ್ಲರೂ ದೇಶ ಮೊದಲು ಅನ್ನುವಂಥ ಭಾವನೆಯಿಂದ ಹೋರಾಟ ಮಾಡಬೇಕಾದರೆ ನಮ್ಮ ಹೋರಾಟದ ಇತಿಹಾಸದ ನೆನಪು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗುತ್ತೆ. 1857ರಲ್ಲಿ ನಾವು ಸೋತರೂ ಗೆದ್ವಿ. ಯಾಕೆಂದರೆ ಅಲ್ಲಿ ರಾಷ್ಟ್ರೀಯತೆ ಪ್ರಧಾನ ಆಯಿತೇ ಹೊರತು ನನ್ನ ರಿಲಿಜನ್ನು ನಿನ್ನ ಮತ ಅನ್ನೋದಲ್ಲಿ ಪ್ರಧಾನ ಆಗಲಿಲ್ಲ. 1947ರಲ್ಲಿ ನಾವು ಗೆದ್ದರೂ ಸೋತ್ವಿ, ದೇಶ ಕಳ್ಕೊಂಡ್ವಿ. ಯಾಕೆಂದರೆ ಅಲ್ಲಿ ಮತಾಂಧತೆ ಅನ್ನೋದು, ರಿಲಿಜನ್ ಅನ್ನೋದು ಬಹಳ ಪ್ರಧಾನವಾಯಿತು, ರಾಷ್ಟ್ರೀಯತೆ ಅನ್ನೋದು ಪಕ್ಕಕ್ಕೆ ಹೋಯಿತು. ಇದೆಲ್ಲವೂ ಕೂಡ ನಮಗೆ ಯಾವುದೋ ವ್ಯಕ್ತಿಯನ್ನು ದೂಷಣೆ ಮಾಡೋದಲ್ಲ, ಯಾವುದೋ ಗುಂಪನ್ನು ದೂಷಣೆ ಮಾಡೋದಲ್ಲ, ನಮ್ಮೆಲ್ಲರೂ ಅವಲೋಕನಕ್ಕೆ ಇದು ಕಾರಣ ಆಗಬೇಕು. ಎಲ್ಲರ ತಪ್ಪಿನಿಂದಾಗಿ ಎಲ್ಲರೂ ಪಾಠ ಕಲಿಬೇಕು. ಆ ಹಿನ್ನೆಲೆಯಲ್ಲಿ ಇತಿಹಾಸದ ಅಧ್ಯಯನ ಬೇಕಾಗತ್ತೆ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಇವತ್ತಿನ ಸಂಘರ್ಷಕ್ಕೆ ನಮಗೆ ಪ್ರೇರಣೆಯಾಗತ್ತೆ. ಪ್ರಖಂಡ ಸ್ತರ ಮತ್ತು ಮೇಲ್ಪಟ್ಟ ಎಲ್ಲ ಕಾರ್ಯಕರ್ತರು ಕೂಡ ನಾವು 4 ದಿವಸಗಳ ಈ ವರ್ಗದಲ್ಲಿ 4 ವಿಷಯಗಳನ್ನು ನಾವು
ಎಲ್ಲರಿಂದ ಕೇಳಿದ್ದೀವಿ. ಇದೆಲ್ಲವೂ ಕೂಡ ನಮ್ಮ ಮುಂದಿನ ಕೆಲಸಗಳಿಗೆ ಪ್ರಶಿಕ್ಷಣದ ರೂಪದಲ್ಲಿ ನಮಗೆ ಒದಗಿದೆ. ಏಕೆಂದರೆ ಕೇವಲ ಸದಸ್ಯನಿಂದ ಕೆಲಸ ಆಗೋದಿಲ್ಲ. ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದ ಹಾಗೆಯೇ ಟ್ರೈನಿಂಗ್ ಅನ್ನೋದಿರುತ್ತೆ. ರಿಟೈರ್ ಆಗೋ ಟೈಮಿಗೆ ಏನಾರೋ ಒಂದು ಸ್ಕೀಮ್ ಬಂದರೂ ಮತ್ತೊಂದು ಟ್ರೈನಿಂಗ್ ಅಂತ ಸರ್ಕಾರದವರು ಹೇಳ್ತಾರೆ. ಏಕೆಂದರೆ ಕೇವಲ ಸದಸ್ಯರಿಂದ ಕೆಲಸ ಆಗಲ್ಲ, ಕಾರ್ಯಕರ್ತರಿಂದ ಕೆಲಸ ಆಗುತ್ತೆ. ಸದಸ್ಯ ಕಾರ್ಯಕರ್ತ ಆಗಬೇಕಾದ್ರೆ ಅಲ್ಲಿ ತರಬೇತಿ ಅನ್ನೋದು ಬಹಳ ಮುಖ್ಯ. ಆ ತರಬೇತಿ ಕೊಡೋದನ್ನು ನಾವು ವರ್ಗ ಅಂತೀವಿ. ಉತ್ಸಾಹಕ್ಕಾಗಿ ಸೇರೋದನ್ನು ನಾವು ಶಿಬಿರ ಅಂತೀವಿ. ಕ್ಯಾಂಪ್ ಬೇರೆ, ಕ್ಲಾಸ್ ಬೇರೆ. BA ಓದ್ತಾ ಇರೋ ಹುಡುಗ ವರ್ಷ ಪೂರ್ತಿ ಕ್ಲಾಸ್ಗೆ ಹೋಗ್ತಾನೆ, ವರ್ಷಕ್ಕೊಮ್ಮೆ 7 ದಿವಸ ಕ್ಯಾಂಪ್ಗೆ ಹೋಗ್ತಾನೆ NSSಗೆ. ಕ್ಯಾಂಪ್ ಬೇರೆ, ಕ್ಲಾಸ್ ಬೇರೆ. ಕ್ಲಾಸ್ ಇರೋದು ಶಿಕ್ಷಣಕ್ಕೆ, ಕ್ಯಾಂಪ್ ಇರೋದು ಉತ್ಸಾಹಕ್ಕೆ. ಕ್ಲಾಸ್ನಲ್ಲಿ ಶಿಸ್ತು ಜಾಸ್ತಿ, ಕ್ಯಾಂಪ್ನಲ್ಲಿ ಅನೌಪಚಾರಿಕತೆ ಜಾಸ್ತಿ. ಕ್ಲಾಸ್ ಅನ್ನೋದು ಕ್ವಾಲಿಟೇಟಿವ್, ಕ್ಯಾಂಪ್ ಅನ್ನೋದು ಕ್ವಾಂಟಿಟೇಟಿವ್. ನಾವು ಈಗ ವರ್ಗದಲ್ಲಿ ಭಾಗವಹಿಸಿದ್ದೀವಿ, ಕಾರಣ ನಮ್ಮನ್ನೆಲ್ಲ ಕಾರ್ಯಕರ್ತರು ಅಂತ ಗುರುತಿಸ್ಯಾರ. ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡುವಂಥ ಶಕ್ತಿಯನ್ನು ಗಳಿಸ್ಕೊಳ್ಬೇಕಾದ್ರೆ ಅದರಲ್ಲಿ ಶಾರೀರಿಕ, ಬೌದ್ಧಿಕ ಎರಡೂ ರೀತಿಯ ವಿಕಾಸಗಳ ಅವಶ್ಯಕತೆ ಇದೆ. ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಮಾಡೋದಕ್ಕೆ ಬೇಕಾದಂಥ ಶರೀರದ ತಯಾರಿ ಶಾರೀರಿಕನಿಂದ ಸಿಗತ್ತೆ. ಆ ಕೆಲಸದ ಅನುಭವ ಸೇವಾದಿಂದ ಸಿಗತ್ತೆ. ಹಾಗೆಯೇ ಆ ಕೆಲಸ ಯಾಕೆ ಮಾಡಬೇಕು ಅನ್ನೋದು ನಮಗೆ ಬೌದ್ಧಿಕ ಶಿಕ್ಷಣದಿಂದ ಸಿಗತ್ತೆ. ಆ ರೀತಿಯ ಒಂದು ಬೌದ್ಧಿಕ ಪ್ರಶಿಕ್ಷಣ ಕೊಡುವಂಥ ಪ್ರಯತ್ನ ಈ 4 ದಿನಗಳಲ್ಲಿ ನಡೆದಿದೆ. ಆ ವರ್ಗದ ಕೊನೆಯ ಒಂದು ದಿನವಾಗಿ ನಾವು ಇವತ್ತು ಎಲ್ಲರೂ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ಈ ಸಂಘರ್ಷದ ಇತಿಹಾಸವನ್ನು ನೆನಪು ಮಾಡಿಕೊಂಡಿದ್ದೀವಿ. ಸೊ ಹೀಗೆ ಆ ವರ್ಗದ ಕಾರ್ಯಕ್ರಮಗಳಿಗೆ ಮತ್ತು ಸಂಘರ್ಷದ ಇತಿಹಾಸದ ವಿಷಯಕ್ಕೆ ಎರಡಕ್ಕೂ ಕೂಡ ಅಂತಿಮ ನುಡಿಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.